ಗುರು ಬಸವಲಿಂಗಾಯ ನಮಃ. ಅಣ್ಣನವರಿಗೆ, ಸದ್ಗುರು ಚೆನ್ನ ಬಸವೇಶ್ವರರಿಗೆ ತಾವೆಲ್ಲ ಒಂದೆರಡು ವಚನ ನಮ್ಮ ಜೊತೆ ತಾವೆಲ್ಲ ಹೇಳಬೇಕು. ಇಲ್ಲಿ ಬಂದು ಕುಂತಾಗ ಸಂಕೋಚ ಪಡಲಾರ್ದನೆ ಹೃದಯಾಂತರಾಳದಿಂದ ವಚನ ಪಾರಾಯಣ, ಒಂದು ಪರಮಾತ್ಮನನ್ನು ಕುರಿತು, ಇನ್ನೊಂದು ಇಡೀ ಸಮಷ್ಟಿ ಜೀವರಾಶಿಗೆ ನಾನು ನಂದು ಅಂತ ತಿಳ್ಕೊಳ್ತೀನಿ ಅನ್ನುವಂಥ ಎರಡು ವಚನಗಳು ಭಾವನಾತ್ಮಕವಾಗಿ ತಾವೆಲ್ಲ ಹೇಳಬೇಕು ಅಂತ ಕೇಳ್ತಾ, ಈಗ ವಿಶ್ವಗುರು ಬಸವಣ್ಣನವರಿಗೆ, ಸದ್ಗುರು ಚೆನ್ನ ಬಸವೇಶ್ವರರಿಗೆ, ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ, ಪರಮಪೂಜ್ಯ ಗುರುಬಸವ ಪಟ್ಟದ್ದೇವರಿಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಣವಾರೂಢನೋ ಪ್ರಣವಸ್ವರೂಪನೋ ಪ್ರಣವ ಪ್ರಕೃತಿ ಸಂಜ್ಞನೋ ಪ್ರಣವ ಷಡಂಗ ಸಮರಸ ನಮ ಕೂಡಲ ಸಂಗಮ ದೇವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ 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 ಎಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಂದು ನಿಮಿಷ ನಾವೆಲ್ಲರೂ ತದೇಕ ಚಿತ್ತದಿಂದ ಶಾಂತ ರೀತಿಯಿಂದ ಚಂಚಲವಾದ ಮನಸ್ಸನ್ನು ನಮ್ಮ ನಿಯಂತ್ರಣದಲ್ಲಿ ಕೊಂಡಿರುವಂಥ ನೆಲೆ ಒಳಗೆ ಅಪ್ಪನ ಧ್ಯಾನದಲ್ಲಿ ತೊಡ್ಕೊಳ್ಳೋಣ. ನಿಧಾನವಾಗಿ ಉಸಿರಾಟವನ್ನು ತೆಗೆದುಕೊಳ್ತಾ ಇರಿ. ತೆಗೆದುಕೊಳ್ಳುವ ಉಸಿರಿನೆಡೆಗೆ ನಿಮ್ಮೆಲ್ಲರ ಗಮನವಿರಲಿ. ನಿಧಾನವಾಗಿ ಉಸಿರಾಟವನ್ನು ಹೊರಹಾಕ್ತಾ ಇರಿ. ಕಣ್ಣೆದುರು ಬರುವಂಥ ಸಹಸ್ರಾರು ಬಿಳಿ ನಕ್ಷತ್ರಗಳು ತನ್ನಿಂತಾನೇ ಜಾರಿ ಹೋಗ್ತಾ ಇವೆ. ಮನಸ್ಸು ಪ್ರಫುಲ್ಲತೆ ಆಗ್ತಾ ಇದೆ. ಭಾವ ಪರಿಶುದ್ಧತೆಡೆಗೆ ಸಾಗ್ತಾ ಇದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣರಾಗಿರ್ತಕ್ಕಂಥ ಬಸವಾದಿ ಪ್ರಮಥರನ್ನು ಸ್ಮರಿಸಿ, ಕನ್ನಡದ ಪಟ್ಟದ್ದೇವರು, ನಡೆದಾಡುವ ದೇವರೇ ಆಗಿರುವಂಥ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರನ್ನು ಸ್ಮರಿಸಿ, ನನ್ನ ದೀಕ್ಷಾ ಗುರುಗಳು, ನನ್ನ ನರಜನ್ಮವ ತೊಡೆದು ಹರಜನ್ಮವನ್ನು ಮಾಡಿರುವಂಥ ಪರಮಪೂಜ್ಯರು, ಪಾವನ ಮೂರ್ತಿಗಳು, ಕನ್ನಡ ಜಂಗಮರು, ಮಾತ್ರ ಹೃದಯಗಳು ಆಗಿರುವಂಥ ಅನುಭವ ಮಂಟಪದ ಅಧ್ಯಕ್ಷರಾದ ನಾಡೋಜ ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರ ಶ್ರೀಪಾದಕ್ಕೆ ವಂದಿಸಿ,
ದುರ್ಗುಣಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಹರಿಕಾರರು ಮಹಾಂತ ಚಿಂತಕರು ಆಗಿರುವಂಥ ಪರಮಪೂಜ್ಯ ಗುರುಬಸವಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ ಪ್ರವಚನ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳಿಗೂ ಹಾಗೂ ಇವತ್ತು 2ನೇ ದಿವಸದ ಶರಣರ ಚಿಂತನೆಯಲ್ಲಿ ಪಾಲ್ಗೊಂಡಿರುವಂಥ ಯಾವತ್ತೂ ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣಾರ್ಥಿಗಳು. ಎಲ್ಲರ ನಳಿನ ಮೇಲೆ ಹೋಗಿ ನಿಂತು ಒಂದು ಕೊಡ ತುಂಬ್ಕೋಬೇಕು ಆಯ್ತು ಅಂದ್ರೆ ಇಡೀ ಗಲ್ಲಿ ಎಲ್ಲ ಗೊತ್ತಾಯ್ತು ನಾವು ಅಲ್ಲಿ ನಳಿನ ಮೇಲೆ ನಿಂತಿದ್ದ ಅಂಥೇಳಿ. ಇಲ್ಲೊಂದು 100 ಜನ ಇದ್ದೀವಿ ಸದ್ಯ. ನಾವು ಹೆಂಗೆ ಹೇಳ್ತೀವಿ ಅಂತಂದ್ರೆ ಕಿವುಡ್ರ ಮುಂದೆ ಕಿನ್ನರಿ ಬಾರಿಸಿನಂಗೆ ಅವನಿಗೆ ಗೊತ್ತು ಭೀ ಆಗಬಾರ್ದು, ಎದ್ದಿನವನಿಗೆ ಗೊತ್ತು ಭೀ ಆಗಬಾರ್ದು. ನಾ ಆರಂಭದಲ್ಲಿ ಒಂದು ಮಾತನ್ನೇ ಹೇಳ್ದ, ಹಾಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಒಡಲ ತೋರಿ ಎನ್ನ ಬಡತನವ ಬೆನ್ನೈಸು ಅಂತ ಹೇಳ್ತಾರೆ. ನಾವು ಯಾರ್ದಾರ ಮುಂದೆ ಏನು ಹೇಳ್ಕೊಳ್ಳೋದಲ್ಲ. ಯಾರ್ದಾರ ಮುಂದೆ ನಾವು ಇಲ್ಲಿ ಹೇಳಿದೀವಿ ಅಂದ್ರೆ ನಾವು ಹೇಳಿ ಮನೆಗೆ ಹೋಗೋಟಿಗೆ 100 ಮಂದಿಗೆ ಗೊತ್ತಾಗ್ತದೆ. ಅವ್ರು ಹೇಳಬೇಕಂತ ಹೇಳಲ್ಲ, ಅವ್ರಿಗೆ ಖುಷಿ ಆಗ್ತದೆ. ಅದಕ್ಕೆ ನಾವು ಯಾರ ಮುಂದೆ ಹೇಳ್ಕೊಳ್ಬೇಕು ಅಂದ್ರೆ ಜಗದಗಲ ಮಿಗಿಲಗಲ ಪಾತಾಳದಿಂದ ನಿಮ್ಮ ಶ್ರೀಚರಣ ಅಂತ ಏನದಲ್ಲ, ಪರಮಾತ್ಮನಂದು ಹೇಳ್ಕೊಳ್ಬೇಕು. ಈ ಶ್ರಾವಣ ಮಾಸ ಕೇಳ್ಕೊಳ್ಳಿಕ್ಕೆ ಇರೋದು, ಮುಂದೆ 11 ತಿಂಗಳು ಮೆಲುಕು ಹಾಕ್ಲಿಕ್ಕಿರೋದು. ನಾವೆಲ್ಲ ರೈತರ ಮಕ್ಕಳೇ. ಹಗಲತ್ತೆಲ್ಲ ನಮ್ಮ ದನಗಳೆಲ್ಲ ಮೈದು ಬರ್ತಾವೆ, ಹೊಲದಾಗೆಲ್ಲ ಚಂದ, ಈಗರ ಹುಲ್ಲು ಚಂದಾಗ್ಯದ, ಮೈದು ಬರ್ತಾವೆ. ಹೊಲದಾಗ ನಿಂತು ಮೈಯೋ ಟೈಮ್ನಾಗ ಮೆಲುಕು ಹಾಕೋದಿಲ್ಲ. ಮನ್ಯಾಗ ಬಂದು ಕೊಟ್ಟಿಗೆಯಾಗ ನಿಂತಾಗ ಕಟ್ಟಿದ ಹಲ್ಲು ಒಂದಿಷ್ಟು ಹುಲ್ಲು ಹಾಕಿ ಬಿಟ್ರೆ ಬೆಳಗ ಅಂತ ಮೆಲುಕು ಹಾಕಿ ಜೀರ್ಣ ಮಾಡ್ಕೊಳ್ತು. ಅದಕ್ಕೆ ಇಡೀ ಒಂದು ವರ್ಷದಲ್ಲಿ ನಮ್ಮ ಬದುಕಿನ ಜಂಜಾಟದಲ್ಲಿ ಬದುಕ್ತಾ ಇರ್ತೀವಿ. ನಮ್ಮದೇ ಆಗಿರುವಂಥ ವಿಚಾರಗಳಲ್ಲಿ ನಾವು ಬದುಕ್ತಾ ಇರ್ತೀವಿ. ಆ ವಿಚಾರದಿಂದ ಹೊರಗೆ ಬರಬೇಕು ಅಂದ್ರೆ ಕಾಸಿನ ಹಂಚು ಒಂದು ಹನಿ ನೀರು ಹಾಕ್ರಿ ಸ್ವಯಂ ಮಾಡ್ತದೆ. ಅದ್ರ ಮ್ಯಾಲ ಒಂದಿಷ್ಟು ಹೆಚ್ಚಿಗೆ ನೀರು ಹಾಕ್ರಿ ತಣ್ಣಗೆ ಬೀಳ್ತದೆ. ನೀವೆಲ್ಲ ರೊಟ್ಟಿ ಮಾಡತ್ರ ಜುರಿ ಹಾಕೋದು ಗೊತ್ತದ. ತಾಯರು ಹಿಂಗೆ ನೀರು ಹಾಕೋದಕ್ಕಿಂತ ಮೊದಲು ಒಂದು ಹನಿಗೆ ಹಿಂಗೆ ಹೊಡಿತಾರೆ, ಮ್ಯಾಲಾಗ ಹೊಡಿತಿರಲ್ರಿ ಅವರು, ಆಗ ಸ್ವಯಂ ಅಂತದೆ. ನಮ್ಮ 11 ತಿಂಗಳು ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಚಿತ್ತ, ನಮ್ಮ ಭಾವ ಎಲ್ಲ ಸ್ವಯಂ ಅನ್ಕೋತಾ ಇರ್ತಾವೆ. ಆ ಸ್ವಯಂ ಎನ್ನುವಂಥ ಚಿತ್ತಕ್ಕೆ ಏನು ಮಾಡಬೇಕಾಗ್ಯದ, ಮನಸ್ಸಿಗೆ ಏನು ಮಾಡಬೇಕಾಗ್ಯದ ಅಂದ್ರೆ ಶರಣರ ಅನುಭವದ ನುಡಿಗಳ ನೀರನ್ನೇ ಎರಿಬೇಕಾಗ್ಯದ. ಆಗ ಶಾಂತ ಆಗ್ತದೆ. ಇನ್ನೊಂದು ಭಾಳ ಸಣ್ಣದು ಉದಾಹರಣೆ ಹೇಳ್ತೀನಿ. ಒಂದು ನಾವೆಲ್ಲ ಭಾಳ ಬ್ಯಾಸ್ಗೆ, ಈ ಸಲ 45 ಡಿಗ್ರಿ ಸೆಲ್ಸಿಯಸ್ ಇತ್ತು ಬಿಸಿಲು. ಅಂಥ ಬಿಸಿಲಾಗ ಬಂದು ಎಲ್ಲೋ ಒಂದು ಕಡೆ ಈಜಾಡಬೇಕು ಅಂತ ಹೋಗ್ತೀವಿ, ಅಥವಾ ಒಂದು ಬೇವಿನ ಗಿಡ ಕೆಳಗೆ ನಿಂದಿರ್ತೀವಿ. ಬಿಸಿಲಿಗೆ ತೆಗೆದಾಗ ಬಂದು ನಿಂತಾಗ ಭಾಳ ತೃಪ್ತಿ ಆಗ್ತದೆ. ಒಂದು 5 ನಿಮಿಷ ಕಣ್ಣು ಮುಚ್ಚಿ ಮಲ್ಕೋಬೇಕು ಅನ್ನಿಸ್ತದೆ, ಸಮಾಧಾನವಾಗ್ತದೆ. ಸಮಾಧಾನ ಆಗುವುದಂದ್ರೆ ಏನು ಅಂದ್ರೆ ಎಲ್ಲವನ್ನು ಬಿಟ್ಟು ನನ್ನ ಹೊಸತನವನ್ನು ಕಂಡುಕೊಳ್ಳೋದು, ಅದೇ ಸಮಾಧಾನ. ಮನಸ್ಸು ಚಂಚಲವಾಗಬಾರ್ದು, ಭಾವ ಬೇರೆಡೆ ಹೋಗಬಾರ್ದು. ಮನಸ್ಸು ವ್ಯಷ್ಟಿ ಜೀವನದ ಸಂಪು ಅಲ್ಪವಾದದು, ಗಳಿಗೆ ತೋರಿಕೆದು ಅಂತ ಹೇಳ್ತಾರೆ. ಆತ್ಮವಿಸ್ತಾರವಾಗಿಪ್ಪದು ನಿತ್ಯ ಸುಖ. ನಿತ್ಯ ಸುಖ ಅಂದರೆ ಏನು ಅಂದ್ರೆ ನಮ್ಮ ಹೃದಯ ವೈಶಾಲ್ಯತೆಯನ್ನು ಮಾಡಿ ಇಟ್ಕೊಳ್ಬೇಕು. ಭಾಳ ಚಂದ ಹೇಳ್ತಾರೆ. ನಾ ಅವ್ರಿಗೆ ನೋಡಿದ್ರೆ ನನ್ನ ಹೊಟ್ಟೆ ಉರಿತದ ಅಂತಾರೆ. ಇನ್ನೊಬ್ರು ಏನಂತಾರೆ, ನೀನು ಹೊಟ್ಟೆ ತಣ್ಣಗಾಗಲಿ ಅಂತಾರೆ. ನೋಡ್ರಿ, 2 ವಿಚಾರಗಳು ಅಲ್ಲೇ ಅದಾವೆ. ಒಂದು ನೋಡುವ ದೃಷ್ಟಿ ನೋಡಿದ್ರೆ ಹೊಟ್ಟೆ ಉರಿತದೆ, ಇನ್ನೊಂದು ನೋಡುವ ದೃಷ್ಟಿ ನೋಡಿದ್ರೆ ಹೊಟ್ಟೆ ತಣ್ಣಗಾಗಲಿ ಅಂತಾರೆ. ಅವರವರ ಭಾವಕ್ಕೆ ಅವರವರ ತೆರನಾಗಿ ಅವ್ರು ಅಂತಾರ ಅಂತ ತಿಳ್ಕೊಂಡು ನಾವು ಬೇರೆ ಮಾಡೋದಲ್ಲ. ನಾವು ಬದುಕುವಂಥ ರೀತಿ ಹೆಂಗಾಗಬೇಕು ಅಂದರೆ, ಇವತ್ತು ಶರಣರ ದರ್ಶನ ಅಂತಲ್ಲ, ಅವ್ರ ವಚನಗಳಲ್ಲಿ ನಮ್ಮ ದರ್ಶನ ಮಾಡ್ಕೊಳ್ಬೇಕಾಗ್ಯದ. 900 ವರ್ಷಗಳಿಂದೆಲ್ಲ ಕೇಳ್ಕೊತಾ ಬಂದೀವಿ.
ಹೇಳೋದು ಕೇಳೋದು ಎಲ್ಲ ಮುಗಿದು ಈಗ ಮಾಡಬೇಕಾಗಿರುವಂಥದ್ದು ಏನಂದ್ರೆ ಮೆಲುಕು ಹಾಕೋದೆ. ಇವತ್ತು ಮನಸ್ಸುಗಳು ಯಾಕೆ ಸಣ್ಣ ಆಗ್ಲತ್ತವ? ನಮಗೆ ಯಾಕೆ ಪ್ರವಚನಗಳು ಬೇಕಾಗ್ಯಾವ? ಇವತ್ತು ನಾವು ಪ್ರತಿಯೊಂದು ಮನೆ ನೋಡ್ತೀವಿ, ಸಮಾಜ ನೋಡ್ತೀವಿ, ಅಣ್ಣ ತಮ್ಮ ನೋಡ್ತೀವಿ, ಬಾಂಧವ್ಯ ನೋಡ್ತೀವಿ, ಗೆಳೆಯರು ನೋಡ್ತೀವಿ, ಎಲ್ಲವೂ ನೋಡ್ತೀವಿ. ಎಲ್ಲವೂ ಸಹಿತ ಕಮರ್ಷಿಯಲ್ ಆಗಿ ಬದುಕ್ತಾ ಇದ್ದೀವಿ. ಅದು ಮತ್ತೊಬ್ಬರಿಗೆ ಗೊತ್ತಲ್ಲ, ನಮಗೆ ಗೊತ್ತಿರ್ತದೆ. ಕಮರ್ಷಿಯಲ್ ಆಗಿರುವಂಥ ಬದುಕು ಬೇಕಾ? ಒಂದು ವೇಳೆ ಶರಣರು ಕಮರ್ಷಿಯಲ್ ಆಗಿ ಬದುಕ್ತಾ ಇದ್ದರು ಅಂದರೆ, ಕಾಟಾಚಾರಕ್ಕೆ ಮಜ್ಜಿಗೆ ಪುಸ್ತಕ ರಾಮಾಯಣ ಅಂತ ಅವ್ರು ಬದುಕ್ತಾ ಇದ್ದರೆ ಇವತ್ತು ಅವ್ರ ಚಿಂತನೆ ನಮಗೆ ಅವಶ್ಯಕತೆ ಇರಲಿಲ್ಲ. ನಮಗೆ ಅವ್ರು ಯಾಕೆ ಇವತ್ತು ಪ್ರಸ್ತುತ ಅನ್ನಿಸ್ತಾರ ಅಂದರೆ ಅವರಾಗಿ ಬದುಕಿದ್ರು, ನಾವಾಗಿ ಬದುಕ್ತಾ ಇಲ್ಲ. ಅದಕ್ಕೆ ಪರಮಾತ್ಮ ನೀ ಜಗತ್ತನ್ನು ನೋಡುವಂಥ ನಮಗೆ ಕಣ್ಣು ಹೊರಗೆ ಕೊಟ್ಟಾನ. ನಾನು ನೋಡ್ಕೋಬೇಕಾಯ್ತು ಅಂದರೆ ನನಗೇನು ಬೇಕು ಅಂದರೆ ಒಂದು ಕನ್ನಡಿ ಬೇಕೆ. ಕನ್ನಡಿ ಆರದಾದಡಿ, ಹೌದಲ್ಲ? ಕನ್ನಡಿ ನಿಮ್ಮ ಮನೆಗಿಂದರೆ ಇರಲಿ, ನಿಮ್ಮ ಮನೆಗಿಂದ ಇರಲಿ, ಮುಖ ಕಾಣೋದು ನಂದೇ. ಕನ್ನಡಿ ಯಾರ್ದು ಅನ್ನೋದು ಮುಖ್ಯ ಅಲ್ಲ, ಚಿಂತನೆಗಳು ಯಾರ್ದು ಅನ್ನೋದು ಮುಖ್ಯ ಅಲ್ಲ, ಭಾವನೆಗಳನ್ನು ತಿಳ್ಕೊಂಡು ಬದುಕೋದು ಮುಖ್ಯವಾಗಬೇಕು ಜೀವನದೊಳಗೆ ಅಂತ. ಅದಕ್ಕೆ ಆಧ್ಯಾತ್ಮ ನಮಗೆ ಅನಿವಾರ್ಯವೂ ಹೌದು ಮತ್ತು ಬೇಕಾಗಿರುವಂಥದ್ದು ಹೌದು ಅಂತ. ಬೆಂಕಿ ಆರಿಸ್ಲಿಕ್ಕೆ ನೀರು ಹೆಂಗೆ ಬೇಕೋ, ಹಂಗೆ ಮನುಷ್ಯನ ಮನಸ್ಸಿನಲ್ಲಿ ಸುಡುವಂತಹ ವಿಷಮತೆಗಳಿಗೆ ಆಧ್ಯಾತ್ಮ ಅನ್ನೋದು ಬೇಕು ಅಂತ. ಒಂದು ಕಡೆ ಒಬ್ಬರು ಭಾಳ ಚಂದ ಹೇಳ್ತಾರೆ, ತುಪ್ಪದ ಬಿಂದಿಗೆ ತಿಪ್ಪಿ ಮೇಲೆ ದೊಪ್ಪನೆ ಬಿತ್ತು. ತತ್ವಪದಕಾರ ಹೇಳ್ತಾರೆ, ಯಾವುದು ಬಿಂದಿಗೆ ಬಿತ್ತು? ತುಪ್ಪದ ಬಿಂದಿಗೆ. ತುಪ್ಪದ ಬಿಂದಿಗೆ ತಿಪ್ಪಿಯ ಮೇಲೆ ದೊಪ್ಪಂತಲ್ಲೇ ಬಿತ್ತು, ಮಾಡ ಸಿಕ್ಕಲಿಲ್ಲ, ಮಾಡದ ಗೂಡು ಸಿಕ್ಕಲಿಲ್ಲ ಅಂತ ಅದ್ಭುತ ಮಾತು. ಪರಮಾತ್ಮ ಈ ಶರೀರಕಾಯ ಕೊಟ್ಟಾನ. ಶರೀರಕಾಯ ಯಾವುದು ಅಂದರೆ ತುಪ್ಪದ ದಿಂಬಿಗೆ, ತುಪ್ಪದ ಕೊಡ. ಇದು ನಮಗೆ ಗೊತ್ತಾಗ್ತಾ ಇಲ್ಲ, ನಾವು ಹೆಂಗೆಂಗೋ ಬಳಸ್ಕೊಳ್ಳತ್ತೀವಿ. ಒಂದು ವಿಪರ್ಯಾಸ ಅಂದರೆ 10ನೇ ಪಾಸ್ ಆಗಿದ್ದ ಮಕ್ಕಳು ಇವತ್ತು ಕೈಯೊಳಗೆ ಗೊತ್ತದ ನಿಮಗೆ, ತಂದೆ ತಾಯಿಗಳಿಗೆ ಬ್ಲ್ಯಾಕ್ ಮೇಲ್ ಮಾಡುವಂಥ ಮಕ್ಕಳು ಇವತ್ತಾಗ್ಯಾರ. ನಾವು ಶಿವರಾತ್ರಿ ದಿನ ಪೂಜೆ ಮಾಡ್ತೀವಿ, ಅವ್ರು ತಪ್ಪಲ್ಲ. ಶಿವರಾತ್ರಿ ದಿನ ಪೂಜೆ ಮಾಡುವಾಗ ಲಿಂಗ ಬೆಳಕೋತ ಕೂಡ್ತೀವಿ ಮನೆಗೆ ಎಲ್ಲರೂ. ನಮ್ಮನ್ನು ನೋಡಿ ಮಕ್ಕಳು ಅನುಕರಣೆ ಮಾಡ್ತಾರೆ. ಹೆತ್ತರು ಮಾಡುವುದನ್ನು ನೋಡಿದ್ರೆ ಮಕ್ಕಳು ಕಲಿಬೇಕು ಅನ್ನುವಂಥದ್ದನ್ನು ಒಂದು ಪರಿಪಾಠ ಅದ. ಇವತ್ತು ನಾವು ಮಕ್ಕಳಿಗೆ ಏನು ಮಾಡ್ತಾ ಇದ್ದೀವಿ, ಹ್ಯಾಂಗೆ ಬದುಸ್ಕೊಳ್ತಾ ಇದ್ದೀವಿ, ಅದ್ರ ಬಗ್ಗೆ ಆಲೋಚನೆ ಇರಬೇಕು. ಮನಸ್ಸು ವಿಕಸಿತವಾದಾಗ ಮಾತ್ರ ಬದುಕು ಚೆಂದ ಆಗ್ತದೆ. ಇದು ಶರಣರು ಕಲಿಸ್ಕೊಟ್ಟಿರುವಂಥ ಪರಿಪಾಠ. ಇವತ್ತು ದೇಹ ಎನ್ನುವಂಥ ತುಪ್ಪದ ದಿಂಬಿಗೆ ಏನಾಗ್ಯದ ಅಂದ್ರೆ ತಿಪ್ಪ್ಯಾಗ ಬಿದ್ದದ ಅಂದ್ರೆ ಗೊತ್ತದ ನಿಮಗೆಲ್ಲ. ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಇವೆಲ್ಲ ಒಂದು ಕಡೆ ಇದ್ರೆ ಸಾಯಂಕಾಲ ಆಯಿತು ಅಂದ್ರೆ ಇಲ್ಲಿ ಬರೋರು ಬೇರೆಯೇ ಇರ್ತಾರೆ, ಮತ್ತೊಂದು ಕಡೆ ಹೋಗೋರು ಬೇರೆಯೇ ಇರ್ತಾರೆ. ಅಷ್ಟೇ ಅಲ್ಲ, ಮನಸ್ಸು ವಿಕೃತ ಮಾಡಿಕೊಂಡು ಬದುಕುವಂಥ ಜನನೂ ಹೆಚ್ಚಾಗ್ಯದ. ನಮ್ಗೆ ಯಾಕೆ ಬಿ ಪಿ ಶುಗರ್ ಹೆಚ್ಚಿಗೆ ಅಂತೀವಿ? ಸುಮ್ಮನೆ ತಾಪ್ ಮಾಡ್ಕೊಳ್ತೀವಿ. ತಾಪ ಮಾಡಿಕೊಂಡು ಬದುಕೋದಲ್ಲ, ನಿಜವನ್ನು ಅರಿತು ನಿಶ್ಚಿಂತವಾಗಿ ಬದುಕೋದು. ಇದು ನಮಗೆಲ್ಲರಿಗೂ ಗೊತ್ತದ, ಗೊತ್ತಿಲ್ಲ ಅಂತೇನಲ್ಲ. ನನಗೆ ಬಿ ಪಿ ಆದ್ರೆ ಸಮಾಧಾನ ಇರಬೇಕು ಅಂತ ಗೊತ್ತದ, ಶುಗರ್ ಆದ ಸಕ್ಕರೆ ಥೋಡೆ ತಿನ್ನಬೇಕು ಅಂತ ಗೊತ್ತದ, ಎಲ್ಲವೂ ಗೊತ್ತದ. ಆದರೂ ಗೊತ್ತಿಲ್ದಂಗೆ ಬದುಕ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾರೆ, ದಪ್ಪನೆ ಬಿತ್ತು, ಮಾಡ ಸಿಕ್ಕಲಿಲ್ಲ, ಮಾಡಿನ ಗೂಡು ಸಿಕ್ಕಲಿಲ್ಲ. ಮಾಡ ಅಂದ್ರೆ ಗುರಿ, ಮೆಟ್ಟಿಲುಗಳು ಸಿಗಲಿಲ್ಲ. ಯಾಕೆ ಸಿಗ್ತಾವ? ಅಷ್ಟಾವರಣ, ಪಂಚಾಚಾರ, ಷಟಸ್ಥಲ, ಲಿಂಗಾಯತ ಧರ್ಮದ ಒಂದು ತ್ರಿವೇಣಿ ಸಂಗಮ ಅದಾವೆ. ಅವು ಅಂದರೆ ನಮಗೆ ಗೊತ್ತಿಲ್ಲ. ನಮ್ಮ ಪರಿಸ್ಥಿತಿ ಹೆಂಗಾಗ್ಯದ ಅಂದ್ರೆ ಆಗಸ ನೀರೊಳಗಿರೋದು ಬಾಯಿ ಆರಿ ಸತ್ತಂತೆ ನಮ್ಮ ಪರಿಸ್ಥಿತಿ ಆಗ್ಯದ. ಸಮಾಜ ದೊಡ್ಡದದ, ವಿಚಾರಗಳು ದೊಡ್ಡ ಅವ, ಅಳವಡಿಕೆ ಕಡಿಮೆ ಅದ. ಅದಕ್ಕೆ ಏನೇನು ಬೇಕಾಗ್ಯಾವ ಅಂದರೆ ನಮಗೆ ಪೂಜೆ ಬೇಕು, ಇದು ಮೆಟ್ಟಿಲು. ಅರ್ಚನೆ ಬೇಕು, ಅರ್ಪಣೆ ಬೇಕು, ಅನುಭವ ಬೇಕು. ಇವು 3 ಮೆಟ್ಟಿಲು ನಮಗೆ ಬೇಕು. ಮುಂದೆ ಸ್ಮರಣೆ ಬೇಕು, ಸ್ಮರಣೆ ಮಾಡೋದು. ಯಾರಾದರೂ ಕಾಲಾಗಿಂದ ಮುಳು ತೆಗೆದಾರ ಅಂದ್ರೆ ನೀನು ಹೊಟ್ಟೆ ತಣ್ಣಗಾಗಲಿ ದೇವ್ರಂಗೆ ಬಂದು ಅಂತಿ.
ಇವತ್ತು ಹೆತ್ತವರನ್ನು ಈ ಭೂಲೋಕಕ್ಕೆ ಕುಂತು ಕೊಟ್ಟು ನಮಗಿಲ್ಲಿ ಕೂಡಿಸಿರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿರುವಂಥವರನ್ನು ಅನಾಥಾಶ್ರಮದ ಬಿಟ್ಟು ಬರ್ತೀವಿ. ಇದು ನಮ್ಮ ಬದುಕು. ಯಾರನ್ನು ಎಲ್ಲಿ ದೇವರನ್ನು ಎಲ್ಲೂ ಕಾಣೋದಿಲ್ಲ ಅಂತ ತಿಳ್ಕೊಂಡು ಪರಮಾತ್ಮ ತಾಯಿ ಸ್ವರೂಪದಲ್ಲಿ ದೇವರನ್ನು ಕೊಟ್ಟಾನ. ಇವತ್ತು ಎಷ್ಟು ಜನ ನಾವು ಇಲ್ಲಿ ಚನ್ನಬಸವ ಪಟ್ಟದೇವರ ಸ್ಥಳದೊಳಗೆ ಎಲ್ಲರೂ ಹೆತ್ತವರನ್ನು ಮೊದಲು ಗೌರವ ಕೊಡೋರೆ. ಯಾಕಂದ್ರೆ ಅದು ಪರಂಪರೆ ಸಂಸ್ಕೃತಿ, ಆ ರೀತಿಯ ಮಣ್ಣಿನ ವಾಸನೆ ಅದು. ಇವತ್ತು ನಾವು ನೋಡುತ್ತೀವಿ, ಇವತ್ತು ಬೀದರ್ ಜಿಲ್ಲೆದಾಗ 28 ವೃದ್ಧಾಶ್ರಮಗಳಾಗ್ಲಿಕ್ಕೆ ಕಾರಣ ಏನು? ನಾವೆಲ್ಲ ಮೆಲುಕು ಹಾಕಬೇಕಾಗ್ಯದ. ತಂದೆ ತಾಯಿಗಳಿಗೆ ಒಯ್ದಲ್ಲಿ ಇಡುವಂಥ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗ್ಲತ್ತದ? ಅದು ಮುಂದೆ ನೋಡೋರಿ. ಅದ್ರ ಬದುಕು ಭಾಳ ಸಂಕುಚಿತವಾಗಿರುವಂಥ ನೆಲೆ ಒಳಗೆ ಬದುಕ್ತಾ ಇದ್ದೀವಿ. ಅರ್ಚನೆ ಇಲ್ಲ, ಅರ್ಪಣೆ ಇಲ್ಲ, ಅನುಭವ ಇಲ್ಲ. ಅರ್ಪಣೆ ಯಾವುದು ಮಾಡ್ತೀವಿ, ಯಾವುದು ಉಣಬೇಕು ಅದು ಉಣ್ತಾ ಇಲ್ಲ, ಯಾವುದು ಉಣಬಾರ್ದು ಅದು ಉಣ್ತಾ ಇದ್ದೀವಿ. ನಾವು ಸಣ್ಣಾಗಿದ್ದಾಗ ಶಾವಿಗೆ ಮಾಡಿಕೊಡ್ತೀವಿ ನಮ್ಮ ಮಾಯಿ, ಈಗ ಮ್ಯಾಗಿ ತಿಲತ್ತೀವಿ. ಹಿರುಗಳೆಲ್ಲ ಕುಂತು ಸತಬೀಜ ಮಾಡ್ತೀರಿ, ಆ ಮನೆಗಿನವ್ರು ಈ ಮನೆಗಿನವ್ರು ಎಲ್ಲ ಕುಂತು ಭಾವನಾತ್ಮಕ ಸಂಬಂಧಗಳ ಜೋಡಣೆ ಇತ್ತು. ಇವತ್ತೇನಾಗ್ಯದ, ಒಂದು ನಿರ್ಜೀವ ವಸ್ತು ಒಂದು ಸಜೀವ ವಸ್ತುವಿನ ಜೊತೆ ಫೈಟ್ ಆಡ್ತಾ ಇದ್ದೀವಿ. ನಿರ್ಜೀವ ವಸ್ತು ಮೊಬೈಲು, ಸಜೀವ ವಸ್ತು ನಾವು ಇನ್ನೊಂದು ಥೋಡದಿಂದ ನಿರ್ಜೀವ ಆಗ್ತೀವಿ. ಅದಕ್ಕೆ ಅರ್ಪಣೆ ಇಲ್ಲ, ಅರ್ಚನೆ ಇಲ್ಲ, ಅನುಭವ ಇಲ್ಲ. ಮುಂದೆ ಹೇಳ್ತಾರೆ ಸ್ಮರಣೆ ಮಾಡೋದೇ ಇಲ್ಲ. ಸ್ಮರಣೆ ಬೇಕಲ್ಲ. ಒಂದು 10 ನಿಮಿಷ 24 ಗಂಟೆ ನಮ್ಮ ಭಗವಂತ ಸಮಯ ಕೊಟ್ಟಾನ. ಮರಣದೇ ಮುಂದೇನೋ ಪ್ರೇತವೋ ಭೂತವೋ ಹೋಗಿ ಬಂದವರಿಲ್ಲ, ವರದಿ ತಂದವರಿಲ್ಲ ಅಂತ ಹೇಳ್ತಾರೆ. ಸತ್ತ ಮೇಲೆ ನಾವು ಏನಾಗ್ತೀವಿ ಯಾರಿಗೂ ಗೊತ್ತಿಲ್ಲ. ಇರುವಂಥ ಆಯುಷ್ಯದೊಳಗೆ, ಇರುವಂಥ ದಿನಮಾನದೊಳಗೆ, ಇರುವಂಥ ಪರಮಾತ್ಮ ಕೊಟ್ಟಿರುವಂಥ ಈ ಸಮಯದೊಳಗೆ ಸಂತೃಪ್ತಿಯಾಗಿ ಬದುಕಬೇಕು, ಮತ್ತವ್ರಿಗೆ ಬೇಕಾಗಂಗೆ ಬದುಕಬೇಕು. 10 ನಿಮಿಷ 5 ನಿಮಿಷ ನನ್ನ ಕುಟುಂಬದ ಜೊತೆ ಸದಸ್ಯರ ಜೊತೆ ಕುಂತು ಎಂದಾರ ನಾವು ಮನೆಯ ಪ್ರಾರ್ಥನೆ ಮಾಡ್ತೀವ? ಟೈಮ್ ಇಲ್ಲ ಅಂತೀವಿ. ಟೈಮ್ ಕೊಡ್ತೀವಿ ಯಾರಿಗೆ? ಇಡೀ ನಮ್ಮ ಬದುಕು ಯಾರಿಗಾಗಿ ಮೀಸಲಿಟ್ಟದ ಅನ್ನೋದೇ ನಾವು ಮೊದಲು ತಿಳ್ಕೊಂಡಿಲ್ಲ. ಎದಕ್ಕಾಗಿ ಮೀಸಲು? ಹಣ ಗಳಿಸೋದು ದೊಡ್ಡದಲ್ಲ, ಬೇಕು, ಹಣ ಬೇಡ ಅಂತಲ್ಲ. ಸತ್ಯ ಶುದ್ಧ ಕಾಯಕದಿಂದ ಹಣವನ್ನು ಗಳಿಸ್ಬೇಕು, ನಿತ್ಯ ಲಿಂಗಾರ್ಚನೆ ಮಾಡಬೇಕು. ಕಾಯಕ ದಾಸೋಹ ಪರಂಪರೆ ನಮ್ಮ ಲಿಂಗಾಯತ ಧರ್ಮದ 2 ನಯನಗಳಿದ್ದಂಗೆ. ಇಷ್ಟೆಲ್ಲ ಮಾಡಿದ್ರೂ ಸಹಿತ ದೇವರ ಸ್ಮರಣೆ ಮಾಡಲಿಲ್ಲ ಅಂದ್ರೆ ಮನಸ್ಸು ಹ್ಯಾಂಗೆ ಶಾಂತಿ ಇರ್ತದೆ, ಸಮಾಧಾನ ಹ್ಯಾಂಗಿರ್ತದೆ? ಮನವೆಂಬ ಮರ್ಕಟವ ತನುವೆಂಬ ವೃಕ್ಷವರಿಯರಿ, ಇಂದ್ರಿಯಗಳೆಂಬ ಶಾಖೆಗೆ ಹಾರಿ, ವಿಷಯಗಳೆಂಬ ಹಣ್ಣು ಫಲಂಗ್ರಹಿಸಿ ಬಹುದತ್ತ ಮುಖವಾಗಿ ಹೋಗುತ್ತಿದೆ ನೋಡ. ಈ ಮನವೆಂಬ ಮರ್ಕಟವ ನಿಮ್ಮ ನೆನೆಯೆಂಬ ಪಾಶೆಯಲ್ಲಿ ಕಟ್ಟಿ ಎನ್ನ ಉಳಿಸಿಕೊಳ್ಳಯ್ಯ ಅಖಂಡೇಶ್ವರ. ಇವತ್ತು ಈ ಮನಸ್ಸು ಏನಾಗಬೇಕಾಗ್ಯದ ಅಂದ್ರೆ ಸತ್ಸಂಗದ ಕಡೆ ಬರಬೇಕಾಗ್ಯದ. ನಾವಷ್ಟೇ ಬರೋದಲ್ಲ, ನಮ್ಮ ಮಕ್ಕಳಿಗೆ ವಿಭೂತಿ ಹಚ್ಕೊ ಮಗ, ಪೂಜೆ ಮಾಡ್ಕೊ ಮಗ, ನಮ್ಮ ಅವ್ಗೆ ನಮಸ್ಕಾರ ಮಾಡು ಮಗ. ನಮ್ಮವು ನಮಸ್ಕಾರ ಮಾಡ್ಲಿಕ್ಕೆ ಕಲಿಸ್ಬೇಕು. ಅವ್ರವು ಹಿಂದೆ ಸರಿ ತಾನೇ ಮಾಡ್ತಾನೆ. ಹಿರಿಯರಿಗೆ ಗೌರವ ಕೊಡೋದನ್ನು ಕಲಿಸ್ಬೇಕು. ಇಷ್ಟು ಕಲಿಸ್ಲಿಕ್ಕೆ ನಮಗೆ ಟೈಮ್ ಇಲ್ಲ. ಹೊತ್ತು ಅಂದ್ರೆ ತಾಯಿ ಅಂದ್ರೆ ಯಾವ ನೀರು ಕುಡಿ ಅಂದ್ರೆ ಗಡಿಗೆಗವ ತಗೋ, ಫ್ರಿಜ್ದಾಗವ ತಗೋ ಅಂತೀವಿ ಹೊರ್ತು ಸ್ನಾನ ಮಾಡು, ಭಸ್ಮ ಹಚ್ಕೋ, ವಿಭೂತಿ ಹಚ್ಕೋ, ಪೂಜೆ ಮಾಡು ಅಂತೆಲ್ಲರೂ ಹೇಳ್ತೀವ? ಇಲ್ಲ. ಅದಕ್ಕೆ ಸ್ಮರಣೆ ಬೇಕು. ಭಾಳ ದೊಡ್ಡದೇನು ಅಂದರೆ ಗುರು ಸೇವೆ. ಇವತ್ತು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ದಾಸರು ಹೇಳಿದ್ದಾರೆ. ಗುರುವಿನ ವಿಚಾರ ಇಲ್ಲದೆ ಬದುಕು ಹಸನಾಗೋದಿಲ್ಲ ಅಂತ ಹೇಳಿದ್ದಾರೆ. ಸರ್ಪಭೂಷಣ ಶಿವಯೋಗಿಗಳೊಂದು ಕಡೆ ಹೇಳ್ತಾರೆ, ಶರೀರವೆಂಬ ಹೊರನ ಹಸನ ಮಾಡಿ ಪರತತ್ವ ಬೆಳೆಯಿರೋ ಅಂತ ಹೇಳ್ತಾರೆ. ಈ ಶರೀರ ಅನ್ನುವಂತಹ ಹೊಲದ ಇದಕ್ಕೆ ಹೆಂಗೆ ಮಾಡಬೇಕು ಅಂದ್ರೆ ಶರಣರ ವಿಚಾರಧಾರೆಗಳನ್ನು ಮೆಲುಕು ಹಾಕಬೇಕು ಅಂತ ಮುಂದುವರೆದು ಹೇಳ್ತಾರೆ. ಧರೆಯ ಭೋಗವನ ಮೆಚ್ಚಿ, ಇವತ್ತು ನಾವು ಮಾಡೋದಿದೆ, ಅವತ್ತು ಅವ್ರಿಗೆ ತಿಳಿದಿತ್ತು. ಧರೆಯ ಭೋಗವನ್ನು ಮೆಚ್ಚಿ ಹರನ ಮರೆದು ಕೆಡಲು ಬೇಡ, ಧರೆಯ ಭೋಗ ಕನಸಿನಂತೆ ಕೇಳು ಮಾನವ. ಇದೇ ಸತ್ಯ ಅಂತ ತಿಳ್ಕೊಂಡು ಬದುಕಲತ್ತೀವಿ. ಪುನರಪಿ ಜನನಂ ಪುನರಪಿ ಮರಣಂ ಅಂತ ಕಾಲಜ್ಞೆ ಅದ. ನಾವು ಮಲ್ಕೊಂಡಾಗ ಕತ್ತಲಾಗ್ತದೆ, ಎದ್ದಾಗ ಬೆಳಗಾಗ್ತದೆ. ಅದು ಜನನ ಮರಣ. ಅದು
ನಾವೇನು ತಿಳ್ಕೊಳತ್ತೀವಿ ಅಂದರೆ ಎಲ್ಲವೂ ನಂದೇ ಅಂತ ತಿಳ್ಕೊಂಡು ಬದುಕ್ತಾ ಇದ್ದೀವಿ. ಹಂಗಲ್ಲಪ್ಪ ಅಂತ ಹೇಳ್ತಾರೆ. ಭಾಳ ಚಂದೇನು ಅಂದರೆ ಇವತ್ತು ಸಂಸ್ಕಾರ ಹೆಂಗೆ ಕೊಡಬೇಕಾಗ್ಯದ ಅಂದರೆ, ವಿಚಾರಗಳು ಸತ್ಸಂಗದಲ್ಲಿ ಬಂದಾಗ, ಈ ಪ್ರವಚನದಲ್ಲಿ ಬಂದಾಗ, ಈ ವಿಚಾರಧಾರೆಗಳಲ್ಲಿ ಬಂದಾಗ ಏನಾಗ್ತದೆ. ಒಬ್ಬ ತಾಯಿ ಒಂದು ಬಸ್ ಸ್ಟ್ಯಾಂಡ್ದಾಗ ನಿಂತು, ಇನ್ನೊಬ್ಬಕ್ಕೆ ತಾಯಿ ತನ್ನ ಮಗನಿಗೆ ತೊಗೊಂಡು ಬಸ್ ಸ್ಟ್ಯಾಂಡ್ದಾಗ ನಿಂತಾಗಲ್ಲ ಒಬ್ಬಕ್ಕೆ ಕಸ ಗೂಡಿಸ್ತಾ ಇದ್ದಳು. ಕಸ ಗೂಡುವಂಥ ಸಂದರ್ಭದೊಳಗೆ ಅಕ್ಕಿ ಹೇಳ್ತಾಳೆ ಮಗನಿಗೆ, ನೋಡು ನಾನು ನಿನಗೆ ಓದು ಅಂತ ಅಲತ್ತೀನಿ, ನೀ ಓದಲು ಹೊಂಟಿದ್ದಿ, ನೀ ಓದೋದು ಹೋದ್ರೆ ಮುಂದೊಂದು ದಿನ ಹಿಂಗೆ ಹುಡುಗಬೇಕಾಯ್ತದೆ ನೋಡಿ ರೋಡಿನ ಮೇಲೆ ಅಂತಂತಾಳೆ. ವಿಚಾರ ಮಾಡಿರಿ. ಒಬ್ಬ ತಾಯಿಯರು ಹೇಳ್ತಾಳೆ, ನಾನು ನಿನಗೆ ಓದು ಅಂತ ಹೇಳತ್ತೀನಿ, ನೀ ಓದಲು ಹೊಂಟಿದ್ದಿ, ಓದಿಲ್ಲ ಅಂದರೆ ಮುಂದೆ ಒಂದು ದಿನ ಹಿಂಗೆ ರೋಡಿನ ಮೇಲೆ ನೀ ಭೀ ಹುಡುಗಬೇಕಾಯ್ತದ ಅಂತ ಹೇಳ್ತಾಳೆ. ಇನ್ನೊಬ್ಬಕ್ಕೆ ತಾಯಿಯು ಬಸ್ ಸ್ಟ್ಯಾಂಡ್ದಾಗ ಕುಂತಳು. ಆಕೆ ಅಂತಾಳೆ ಮಗನಿಗೆ, ಮಗ ನೋಡು ನಾನು ನಿನಗೆ ಯಾಕೆ ಓದು ಅಂತೀನಿ ಅಂದರೆ, ಯಾಕೆ ಓದು ಅಂತೀನಿ ಅಂದರೆ, ಇಂಥ ಅನಾಥ ಹೆಣ್ಮಕ್ಳಿಗೆ, ಅಬಲೆಯರಿಗೆ ನೀವು ಓದಿ ಅಂದ್ರೆ ಬದುಕು ಕಟ್ಟು ಕೊಡಲಿಕ್ಕೆ ನೀವು ಓದಂತ ಇದ್ದೀನಿ ಮಗ, ಇದು ನೋಡಿ ನೀವು ಓದು ಅಂತ ತಾಯಿ ಹೇಳುತ್ತಾಳೆ. ಇಬ್ಬರು ಹೇಳೋದು ಓದು ಅಂತಲೇ. ಆದ್ರೆ ಒಬ್ಬ ತಾಯಿ ಹೇಳ್ತಾಳೆ ನೀ ಹಿಂಗೆ ಐತಿ ಅಂತ ಹೇಳ್ತಾಳೆ, ಒಬ್ಬ ತಾಯಿ ಹೇಳ್ತಾಳೆ ಅವರನ್ನು ಬದುಕು ಕೊಡು ಅಂತ ಹೇಳ್ತಾಳೆ. ಬದುಕು ಕೊಡುವಂಥ ಸಂಸ್ಕಾರ ಆ ತಾಯಿಯಲ್ಲಿತ್ತು ಅನ್ನುವಂಥದ್ದನ್ನು ಮರಿಬಾರ್ದು. ಅದಕ್ಕೆ ತಾಯಿಯರದು ಭಾಳ ದೊಡ್ಡ ಜವಾಬ್ದಾರಿ ಅದ, ಅದು ನೋಡೋರು. ಅದಕ್ಕೆ ಈ ಜೀವನದಲ್ಲಿ ಎಲ್ಲರೂ ನಡೀತಾ ಇದೆ, ಅದ್ರ ಒಳಾರ್ಥವನ್ನು ತಿಳ್ಕೊಳ್ಳೋದೇ ನಡೀತಾ ಇದ್ದೀವಿ. ನಾನು ಜೀವನದ ಅರ್ಥ ಏನು ಅಂತ ಗೊತ್ತಿಲ್ಲ ನನಗೆ, ಹಾಗೆ ನಡೀತಾ ಇದ್ದೀವಿ. ಅದಕ್ಕೆ ಹೇಳ್ತಾರೆ ಹುಟ್ಟಿದ ಕಲ್ಲು ಲಿಂಗವಾಯಿತು. ಎಷ್ಟು ಶಾಣೆ ಅದು ಶಾಣ್ರಿ. ನಾವು ಎದಕ್ಕಾಗ್ಲತ್ತೀವಿ? ಹುಟ್ಟಿದ ಕಲ್ಲು ಲಿಂಗವಾಯಿತು, ಹುಟ್ಟಿದ ಕಲ್ಲು ದೇವಾಲಯವಾಯಿತು, ಹುಟ್ಟಿದ ಪಶು ಹೊಲಕ್ಕೆ ಬಂದೀತು. ಹುಟ್ಟಿದ ಪಶು ಹೊಲಕ್ಕೆ ಬಂದೀತು, ಹುಟ್ಟಿದ ಮರ ಕಟ್ಟಳೆಯಾದವು, ಹುಟ್ಟಿ ಕೀರ್ತಿಯ ಮುಟ್ಟದವ ಇಟ್ಟ ಹುಳಿ ಅನ್ನದಂತಾದ ನೋಡ ಅಂತ ಹೇಳ್ತಾರೆ. ನೋಡ್ರಿ, ಜಗತ್ತಿನ ಪ್ರತಿಯೊಂದು ಜೀವರಾಶಿಗಳು ಸಹಿತ ಭೂಮಿ ಮೇಲೆ ಬಂದ ಮೇಲೆ ಅದ್ರ ಕರ್ಮವನ್ನು ಅದ್ರ ಫಲವನ್ನು ಕೊಟ್ಟು ಹೋಗ್ತದೆ. ನಾವು ನೋಡ್ರಿ, ನಾವು ನಮ್ಮ ಹೆಂಡ್ರ ಮಕ್ಕಳಿಗೆ ರೊಕ್ಕ ಗಳಿಸು ಇಡೋದು ಇದೇನು ದೊಡ್ಡದಲ್ಲ. ಪ್ರಾಣಿಗಳು ಮಾಡ್ತವೆ. ಮನೆ ಬಂದ ತಕ್ಷಣ ಅಂಬ ಅಂತ ತಾಯಿ ಕರಿತದೆ, ಕೂಡಿಸ್ಕೊತದನ್ನು ಇಡ್ತದೆ. ನನ್ನ ಸಂಸಾರಕ್ಕೆ ಸೀಮಿತ ಆದ್ರೆ ನಾವು ಹಂಡೆದೇವಿನ ಹುಳ. ನನ್ನ ಬದುಕು ಕೇವಲ ಸಂಸಾರಕ್ಕೆ ಅಡ್ಡ ಸೀಮಿತ ಅಲ್ಲ, ನನ್ನ ನಂಬಿರುವಂಥ ಸಮಾಜ ಅದ, ನನ್ನ ನಂಬಿರುವಂತಹ ಗೆಳೆಯರ ವೃಂದ ಅದ, ನನ್ನ ನಂಬಿರುವಂತಹ ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನುವಂಥ ಸಂಕಲ್ಪವನ್ನು ಯಾರು ತೊಡ್ತಾರ ಅವರು ಸತ್ತು ಇದ್ದಂಗೆ ಆಗ್ತಾರೆ. ಇವತ್ತು ಚನ್ನಬಸವ ಪಟ್ಟಿದ್ದವರನ್ನು ನಾವು ಯಾಕೆ ನೆನೆಸ್ತೀವಿ? ಅವರಲ್ಲಿ ಏನಿತ್ತು? ಒಂದು ಜೋಳಿಗೆ ಒಂದು ಬೆತ್ತ ಬಿಟ್ಟರೆ ಏನೂ ಇರಲಿಲ್ಲ, ನಿಮಗೆಲ್ಲ ಗೊತ್ತದ. ಇವತ್ತು ಈ ಕಾಲಮಾನದ ಈ ಭಾಗದ ನಡೆದಾಡೋ ದೇವ್ರಂತ ಯಾಕಂತೀವಿ? ಅವರನ್ನು ಏನಾರ ಜಾದೂ ಮಾಡ್ಯಾರೇನು? ಯಾರಿಗಾರ ಮಂತ್ರ ಏನಾರ ಕೊಟ್ಟಾರೇನು? ಏನೂ ಇಲ್ಲ. ಅವ್ರ ನಡೆ, ಅವ್ರ ನುಡಿ, ಅವ್ರ ಆಚಾರ, ಅವ್ರ ವಿಚಾರ ಜನಮಾನಸಕ್ಕೆ ಮುಡ್ತು, ಅದಕ್ಕೆ ಅವ್ರು ದೇವರಾದರು. ಅದು ನಾವ್ಯಾಕೆ ಆಗ್ತಾಯಿಲ್ಲ? ಅವ್ರ ದೇವರಾದರೂ ನಾವ್ಯಾಕೆ ಆಗ್ತಾಯಿಲ್ಲ? ತನ್ನ ತಾನಾರೆಂದರಿದಳೆ ತಾನೇ ದೇವರು ಅಂತ ಹೇಳ್ಯಾರ, ಕೇಳಿ. ಅದು ಯಾರು ಅಂತ ನಾವು ಯಾಕೆ ತಿಳ್ಕೊಳ್ತಾ ಇಲ್ಲ? ಎಲ್ಲಿ ಎಡುತ್ತಾ ಇದ್ದೀವಿ? ಅದು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಪ್ರಸಂಗ ಅದ ಅಂತ. ಅದಕ್ಕೆ ಶರಣರು ದ್ವೇಷ ತುಂಬಿದ ಎದೆಯಲ್ಲಿ ಪ್ರೀತಿ ಹೂ ಅರಳಿಸುವುದು ಶರಣರ ಜೀವನ ದರ್ಶನ. ಇದು ಒಂದು ಮಾತು. ದ್ವೇಷ ತುಂಬಿದ ಎದೆಯೊಳಗೆ ಪ್ರೀತಿ, ವಿಶ್ವಾಸ, ನಂಬಿಕೆ ತುಂಬುವಂಥದ್ದೇ ಶರಣ ಜೀವನ ದರ್ಶನ. ನಮ್ಮಲ್ಲಿ ಯಾವ ರೀತಿಯಾಗಿ ದ್ವೇಷ ಅದ ಗೊತ್ತಿಲ್ಲ. ನೋಡ್ರಿ, ಮನ್ಯಾಗ ನಾವೊಂದು ಕಡೆ ಹೋಗಿದ್ದ, ಮನ್ಯಾಗ ಅತ್ತಿ ಒಂದು ಮನೆಗೆ ಅಪ್ಪರ ಜೊತೆ ಹೋಗಿದ್ದೆವು, ಕುಂತೇವು. ನಾವು ಮುಖ ಪ್ರಸಾದ ಮಾಡ್ಕೊರಂದ್ರೆ ಹೋಗಿ ಊಟಕ್ಕೆ ಒಳಗೆ ಹೋಗಿ ಕೈಕಾಲು ತೊಳ್ಕೊಳಕ್ಕೆ ಹೋಗಿದ್ದ. ಅಲ್ಲಿ ಹೋದಾಗ ಏನಾಯಿತು ಅಂದ್ರೆ, ಅಲ್ಲಿ ಅರ್ಬಿ ಹಾಗೆ ಇದ್ದು, 2 ಗಂಟೆ ಆಗಿತ್ತು, ಹಾಗೆ ಇದ್ದು. ಅದಾಗ ಒಳಗೆ ಅಡುಗೆ ಮಾಡಿರ್ತೀರ ಅಕ್ಕೋರು ಯಾಕೋ ಏನೋ ಅರ್ಬಿ ಒಗದಿಲ್ಲ ರೀ ಅಂತ ಅಂದ. ನಾನು ಅನ್ಬೇಡ್ದಾಗಿತ್ತೇನೋ ಅಂದ. ಅಮ್ಮಣ ಅವ್ರು ಸುಮ್ಮನೆ ಕೂಡ್ಬೇಕ. ಹ್ಞೂ ರೀ ಅಣ್ಣವ್ರೆ, ಇವತ್ತು ನಮ್ಮನೆ ಗಣೇಶದ ಇವತ್ತು ಒಗ್ಯದ ಅಂದು. ಅವ್ರೆಲ್ಲಿ ಹೋಗ್ಯಾರ ಅಕ್ಕೋರೆ?
ಬ್ಯಾನಿ ಬಂದದಂತ ಹಚ್ಕೊಂಡು ಮಕ್ಕೊಂಡಾಳ. ಅಪ್ಪವ್ರು ಎದ್ರು ಬಂದ್ರು ಭೀ ಬಂದಿಲ್ಲ ಹೊರಗೆ. ಅವ್ರ ಮುಖ ನೋಡ್ದೆ ನಾನು, ಎಂತ ಚಂದ ಮುಖ, 400 ಗಂಟು ಹಾಕ್ಕೊಂಡು ಮುಖ ಅಸ್ತವ್ಯಸ್ತ ಮಾಡ್ಕೊಂಡು. ಮನೆಯೊಳಗೆ ಒಂದೇ ಮನೆ ದೀಪ ಹಚ್ಲಿಕ್ಕೆ ಬಂದವ್ರು ಇಬ್ಬರು ನೆಗಣದೇರು. ಒಂದೇ ಮನೆ ದೀಪ ಹಚ್ಲಿಕ್ಕೆ ಬಂದವರಿಗೆ ಆಕೆ ಪಾಪ ಆರಾಮಿಲ್ಲ, ಅವ್ರ ಮನೆಗೆ ಕೆಲಸನೂ ಹಂಚ್ಕೊಳ್ತಾರೆ. ಒಂದಿನ ನೀರು ರೊಟ್ಟಿ ಮಾಡ್ಬೇಕು, ಒಂದಿನ ನೀ ಅರಿವಿ ಒಗಿಬೇಕು, ಒಂದಿನ ನೀ ಮನೆ ಹುಡುಗ್ಬೇಕು, ಒಂದಿನ 4 ಕೊಟ್ಟಿಗೆ ಹುಡುಗ್ಬೇಕು, ಹಂಚ್ಕೊಂಬೋರು. ಇಬ್ಬರದ ಒಬ್ಬರು ಸತ್ತೋದ್ರು ಕೊಟ್ಟಿಗೆ ಹಾಗೆ ಇರಬೇಕು. ಎಂಥ ವಿಪರ್ಯಾಸ, ಎಂಥ ಸಂಕುಚಿತವಾಗಿರುವಂಥ ಮನಸ್ಸು. ನಾ ಅಂದೆ ಮತ್ತು ಹಿಂಗೆ ಒಗಿತಾರೆ ಕೊರೆ ಅಂದ ನಾನು. ಹ್ಞೂ ರೀ, ಇವತ್ತು ಅಕ್ಕಿಂದದ ನಾ ಯಾಕೆ ಒಗಿಲಿ, ಆಕೆ ಯಾಗಿದ್ರು ಅದು ತಾನೇ ಒಗಿತಾಳ ಅಂದರು. ಒಂದು ಮನೆಯಾಗಿ ಬೆಳೆಯುವಂಥವ್ರು, ಒಂದು ಮನಸ್ಸನ್ನು ಕಟ್ಟುವಂಥವ್ರು, ಮಹಾಮನೆ ಆಗಬೇಕು ಅಂತ ಬದುಕುವಂಥವ್ರು, ಮನೆಯೊಳಗೆ ಮನಸ್ಸು ಒಂದಿಲ್ಲ ಅಂದಮೇಲೆ ಸಮಾಜ ಕಟ್ತೀವ, ರಾಷ್ಟ್ರ ಕಟ್ತೀವ, ಸಮಾಜದ ಭೌತಿಕ ಚಿಂತನೆಗಳಲ್ಲಿ ನಮ್ಮನ್ನು ನಾವು ತೊಡಸ್ಕೊಳ್ತೀವ. ಆಲೋಚನೆ ಮಾಡಬೇಕು. ಮನೆಯೊಳಗೆ ಪ್ರೀತಿ ಇಲ್ಲ ಅಂದರೆ ಮನೆ ಮಹಾಮನೆ ಆಗೋದಿಲ್ಲ. ಮನೆಯೊಳಗೆ ಎಲ್ಲಿ ಆನಂದ ಇರ್ತದೆ, ಎಲ್ಲಿ ಸಾಮರಸ್ಯ ಇರ್ತದೆ, ಅದು ಮಹಾಮನೆ ಆಗ್ತದೆ. ಮನೆಯೊಳಗೆ ಏನೂ ಇಲ್ಲ, ಒಂದು ಗಿಲಾಸ್ ನೀರು ಕೊಂಡು ಮಕ್ಕೊಂಬರಿ ಚಿಂತೆ ಇಲ್ಲ, ನಗುತ್ತಾ ಹೋಗ್ಬೇಕು ಎಲ್ಲರೂ. ಮನೆಯಾಗಿದ್ದವ್ರು ಎಲ್ಲರೂ ನಗುತ್ತಾ ಇರಬೇಕು, ಅದು ಮನೆ. ಶರಣರು ಯಾಕೆ ನಿಶ್ಚಿತ ಇದ್ದರು ಅಂದರೆ ಅವ್ರು ಬೇರೆ ಏನೂ ಗಳಿಕೆ ಇರಲಿಲ್ಲ. ಅರಸನ ಮನೆಯಲ್ಲಿ ಅರಸಿಯಾಗಿ ಇಪ್ಪುವುದಕ್ಕಿಂತ ಭಕ್ತರ ಮನೆಯಲ್ಲಿ ತೊತ್ತಾಗಿಪ್ಪುದು ಕರಲೇಸು ಕಂಡಯ್ಯ ಅಂತ ಹೇಳಿದ್ರು. ಅವ್ರು ಶ್ರೀಮಂತರು ಹಿಂಬಳಿ ಹತ್ತು ಹೋಗಲಿಲ್ಲ, ಶ್ರೀಮಂತಿಗೆ ಗಳಿಸ್ಬೇಕು ಅಂತ ಹೋಗಲಿಲ್ಲ. ಅದಕ್ಕೆ ಮುಂದುವರೆದು ಹೇಳ್ತಾರೆ, ಅವರು ಲೋಕದಂತೆ ಬರಲಿಲ್ಲ. ಶರಣರು ಲೋಕದಂತೆ ಇರಲಿಲ್ಲ, ಲೋಕದಂತೆ ಹೋಗಲಿಲ್ಲ. ಶರಣ ಹೆಂಗೆ ಬರಲಿಲ್ಲ? ಲೋಕದಂತೆ ಬರಲಿಲ್ಲ, ಲೋಕದಂತೆ ಇರಲಿಲ್ಲ. ಹುಚ್ಚಂತಾರೆ. ಯಾರು ಹುಚ್ಚಿರ್ತಾರೆ, ಈ ನಾವು ಹೊರಗೆಲ್ಲರೂ ಏದು ಹುಚ್ಚದ, 4 ಮಂದಿ ಬರೋದಲ್ಲ, ಕೂಡೋದಲ್ಲ, ನಿದ್ರದಲ್ಲ, ಹೋಗಿ ಅದು ಒಂದಿವ್ಸ ಬಾಸಡ್ದಾಗಿಂದ ಅಂತೀವಿ. ಹುಚ್ಚಲ್ಲಿ ಚಿಂತೆ ಇಲ್ಲ ನೋಡ್ರಿ. ಯಾರು ಹುಚ್ಚಂತಾರೆ ಅವರೇ ಹುಚ್ಚಾಗ್ತಾರೆ. ಅದಕ್ಕೆ ಶರಣರು ಯಾರಿಗೂ ಏನೂ ತಿಳಿಲಿಲ್ಲ, ಲೋಕದಂತೆ ಬರಲಿಲ್ಲ, ಲೋಕದಂತೆ ಇರಲಿಲ್ಲ, ಲೋಕದಂತೆ ಹೋಗಲಿಲ್ಲ. ಅಂದರೆ ಹ್ಯಾಂಗೆ ಮಾಡಿದ್ರು? ಪುಣ್ಯದಂತೆ ಬಂದರು, ಪುಣ್ಯದಂತೆ ಇದ್ದರು, ಪುಣ್ಯದಂತೆ ಹೋದರು. ನಮಗೆ ಯಾಕಾಗಲ್ಲ? ಅವ್ರಂಗೆ ವಿಚಾರಗಳನ್ನು ನಾವು ಅಳವಡಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಒಂದು ವಚನ ನಮ್ಮ ಬದುಕನ್ನು ಕಟ್ತದೆ ಅನ್ನೋದು ಗೊತ್ತದ, ವಚನದ ಕಡೆ ನಮ್ಮ ಗಮನ ಇಲ್ಲ. ನಮ್ಮ ಮಕ್ಕಳಿಗೆ ದಿನ ಒಂದು ವಚನ ಕಲಿದ್ರೆ ವರ್ಷಕ್ಕೆ 365 ಆಗ್ತಾವೆ. ಮ್ಯಾಲಿಂದ 65 ಕಲಿಸುವಂಥ ಸೌಜನ್ಯತೆ ನಮಗಿಲ್ಲ. 10 ವರ್ಷ ಕೆಳಗೆ ಆರಂಭವಾಗಿರುವಂಥ ಧಾರಾವಾಹಿಗದ ಏನದ ಅಂತ ನಾವೆಲ್ಲ ಹೇಳ್ತೀವಿ, ಪಟ ಅಂತ ತಾಳು ಹುರಿದಿನಂಗೆ ಹೇಳ್ತೀವಿ. ಆದರೆ ಮಕ್ಕಳ ಬದುಕು ಕಟ್ಟಲಿಕ್ಕೆ ನಾವು ಹೊಲದಾಗ ಉದ್ದು ಹೆಸರು ಹಾಕಿವಿ ಎಲ್ಲರೂ. ಅದು 3 ತಿಂಗಳು ಬೆಳೆಯದ, 3 ಸಲ ಮದ್ದು ಹೊಡಿತೀವಿ, 4 ಸಲ ಎಡೆ ಹೊಡಿತೀವಿ, 2 ಸಲ ಸದಿ ಕಳಿತೀವಿ. 3 ತಿಂಗಳು ಬೆಳೆ ನಮ್ಮ ಮನೆತನವನ್ನು ಕಟ್ಟುವಂಥ ಮಕ್ಕಳಿಗಾಗಿ, ನಮ್ಮ ಮನೆತನದ ಬೆಳಕನ್ನು ಕಟ್ಟುವಂಥ ಮಕ್ಕಳಿಗಾಗಿ 1 ತಾಸು ಕೂಡಿಸ್ಕೊಂಡು, ಮಗ ನೀ ಹ್ಯಾಂಗೆ ಓದ್ತಾ ಇದ್ದಿ, ಹ್ಯಾಂಗೆ ಓದ್ತಿ ಅಂತ ಕೇಳಿವ? ಟೈಮ್ ಇಲ್ಲರಿ. ಅದಕ್ಕೆ ನಾವು ಪುಣ್ಯದಂತೆ ಬರಲಿಲ್ಲ, ಪುಣ್ಯದಂತೆ ಹೋಗಲಿಲ್ಲ, ಪುಣ್ಯದಂತೆ ಇರಲಿಲ್ಲ. ಅದಕ್ಕೆ ಕಹಿ ಇಲ್ಲದ ನುಡಿ, ಭಾಳ ಚಂದ ಹೇಳ್ತಾರೆ. ಕಹಿ ಇಲ್ಲದ ನುಡಿ, ಕಪ್ಪಿಲ್ಲದ ನಡೆ ನುಡಿ ಸಿದ್ಧಾಂತವಾದ ಬೇರೆ ಶಾಸ್ತ್ರ, ಪುರಾಣಗಳ ಹಂಗೆ ಕಯ್ಯ. ಹ್ಯಾಂಗಿತ್ತು ಶರಣರು ಅಂದರೆ ಕಹಿ ಇಲ್ಲದ ನುಡಿ. ಎಷ್ಟು ಅದ್ಭುತವಾಯಿತು. ಅವ್ರ ಮಾತು ಹೆಂಗಿತ್ತು ಅಂದ್ರೆ ಕಹಿ ಇರಲಿಲ್ಲ. ನಾವು ಸಾಹಿತ್ಯ ಚರಿತ್ರೆ ಒಳಗೆ ಬರ್ತದೆ, ವ್ಯಂಗ್ಯಾರ್ಥ ಅಂತ ಬರ್ತದೆ. ನಾವು ನಗ್ತೀವಿ. ನಗೋದು ಹ್ಯಾಂಗೆ ನಗೋದು ಗೊತ್ತಾಯ್ತದೆ ಎದುರಿನವ್ರಿಗೆ. ಹಂಗಸ್ ನಗೋದು ಗೊತ್ತಾಯ್ತದೆ, ಅಂಥ ಕಡೆ ನಗೋದು ಗೊತ್ತಾಗ್ತದೆ, ಹೀಯಾಳಸ್ ನಗೋದು ಗೊತ್ತಾಗ್ತದೆ, ಎಲ್ಲ ಗೊತ್ತಾಗ್ತದೆ. ಅದಕ್ಕೆ ಈ ಅಂತಃಕರಣದ ನಗು ಬೇಕು ಅಂತಂದ್ರೆ ಶರಣರು ಏನು ಹೇಳ್ತಾರೆ ಅಂದರೆ, ನೀ ಮೊದಲು ಏನು ಮಾಡು ಅಂತಂದರೆ ಕಹಿ ಇಲ್ಲದ ನುಡಿಬೇಕು. ನಾವು ಮತ್ತೊಬ್ಬರಿಗೆ ಮನಸ್ಸು, ಒಬ್ಬರ ಮನೆಯ ಘಾತವ ಮಾಡುವಂಥ ಮಾತುಗಳು ಆಡಬಾರ್ದು, ಒಬ್ಬರ ಮನಸ್ಸನ್ನು ನೋಯಿಸುವಂಥ ಮಾತುಗಳು ಆಡಬಾರ್ದು. ಮಾತುಗಳು ಆಡಿದಾಗ ಪ್ರೀತಿ ಉಕ್ಕು ಬರಬೇಕು. ಈ ಕಾಲದ ಒಂದು ತಿಳ್ಕೊರಿ, ನಮಗೆ ಯಾರಿಗೂ ಏನೂ ಕಮ್ಮಿಲ್ಲ. ಕಮ್ಮಿರೋದು ನಮ್ಮ ಆಚರಣೆಯೊಳಗೆ, ಕಮ್ಮಿರೋದು ನಮ್ಮ ನುಡಿಯೊಳಗೆ, ಕಮ್ಮಿರೋದು ನಮ್ಮ ಸಾಮರಸ್ಯದೊಳಗೆ ಅಂತ. ನಾವು ಎಲ್ಲರ ಜೊತೆ ಪ್ರೀತಿ ನಕ್ಕೋತ ಮಾತಾಡಿದ್ರೆ ಎಷ್ಟು ಚಂದದನೇ ಮಗ, ಎಷ್ಟು ಚಂದ ಮಾತಾಡ್ತದ ಅಂತಾರೆ.
ನಾವು ಭಾಳ ಏನೋ ಮಾತಾಡಕ್ಕೆ ಹೋಗಿ ಏನೋ ಮಾತಾಡೀವಿ ಅಂದ್ರೆ ಏನಾಗ್ತದೆ? ಅಪಾರ್ಥವಾಗ್ತದೆ. ನುಡಿಗಳಲ್ಲಿ ಅಪಾರ್ಥ ಮಾಡಿಕೊಳ್ಳುವಂಥ ಜನ ಭಾಳ ಅದಾರ. ಅದಕ್ಕೆ ಒಬ್ಬ ರಾಜ ಇದ್ದ. ಹೆಂಗೆ ಅಪಾರ್ಥ ಆಯ್ತು ಆ ಮಾತುಗಳಲ್ಲಿ ಸಹಿತ. ಭಾಳ ಶ್ರೀಮಂತ ಇದ್ದ. ಒಬ್ಬ ಶ್ರೀಮಂತ ಇದ್ದ. ಅವನ ಮಗನಿಗೆ ತನ್ನ ಎಲ್ಲ ಕಲಿಸ್ಕೊಡ್ಬೇಕು ಅಂತ ಹೇಳ್ದ. ಕಲಿಸ್ಕೊಡ್ಲಿಕ್ಕೆ ಆರಂಭ ಮಾಡ್ತಾನೆ. ಮಗ ನೀ ಹಿಂಗೆ ಮಾಡು ಅಂತೆಲ್ಲ ಹೇಳ್ತಾನೆ. ಅವನಿಗೆ ಸಾಯೋ ಕಾಲದೊಳಗೆ ಮಗನಿಗೆ ಕೂಡಿಸ್ಕೊಂಡು ನನಗೆ ಸಮಯ ಕಡಿಮೆ ಇರ್ತದೆ, ಅವ ಇನ್ನೇನು ಒಂದು ಕ್ಷಣದಾಗ ಸಾಯ್ತಾನೋ ಒಂದು ಗಂಟೆದಾಗ ಸಾಯ್ತಾನೋ ಗೊತ್ತಿಲ್ಲ. ಸಾಯುವಂಥ ಸಂದರ್ಭದಲ್ಲಿ ಮಗನಿಗೆ ಕರೆದು ಹೇಳ್ತಾನೆ, ಮಗ ನಾ ಹೇಳುವಂಥ ಮಾತುಗಳನ್ನು ನೀ ಲಕ್ಷ್ಯದಲ್ಲಿ ಇಟ್ಕೊಂಡು 4 ಮಾತು ನಿನ್ನ ಜೀವನದಲ್ಲಿ ಅಳವಡಿಸ್ಕೋ ಅಂತ ಹೇಳ್ತಾನೆ. ಯಾವ ಹೇಳ್ತಾನೆ ಅಂದರೆ, ಅಂಗಡಿಗೆ ನೆರಳಲ್ಲಿ ಹೋಗಿ ನೆರಳಲ್ಲಿ ಮನೆಗೆ ಬಾ ಅಂತ ಹೇಳ್ತಾನೆ. ಒಂದೇ ಮಾತು. ವ್ಯಾಪಾರ ಮಾಡುವಾಗ ಅಂಗಡಿ ಹೆಂಗೆ ಹೋಗ್ಬೇಕು, ನೆರಳಲ್ಲಿ ಹೋಗಿ ನೆರಳಲ್ಲಿ ಬಾ ಮಗ ಅಂತ ಹೇಳ್ತಾನೆ. 2ನೇ ಮಾತೇನು ಹೇಳ್ತಾನೆ ಅಂದರೆ, ಮನೆ ಕಾಯುವುದಕ್ಕೆ ಚರ್ಮದ ಗೋಡೆ ಇರಲಿ ಮಗ ಅಂತ ಹೇಳ್ತಾನೆ. ಚಂದಕ್ಕೆ ಹೇಳ್ತಾರೆ. ಮನೆ ಕಾಯಲಿಕ್ಕೆ ಚರ್ಮದ ಗೋಡೆ ಇರಲಿ ಮಗ ಅಂತ ಹೇಳ್ತಾನೆ. 3ನೇ ಮಾತು, ಪ್ರತಿದಿನ ಊಟದಲ್ಲಿ ಸಿಹಿ ತಿನ್ನು ಅಂತ ಹೇಳ್ತಾನೆ. ಪ್ರತಿದಿನ ಊಟ ಮಾಡೋ ಟೈಮಿನಾಗ ಸಿಹಿ ತಿನ್ನು. ಇನ್ನು ಕೊನೆಯದಾಗಿ ಏನು ಹೇಳ್ತಾನಂದ್ರೆ, ಹೆಂಡತಿಯನ್ನು ಯಾವಾಗಲೂ ಕಟ್ಟಿ ಹಾಕಿರು ಅಂತ ಹೇಳ್ತಾನೆ. ಕಟ್ಟಿ ಹಾಕಿಡಬೇಕು. ಇವು 4 ಮಾತು ಹೇಳ್ತಾನೆ. ಕೊನೆ ಮಾತು ಹೇಳ್ತಾನೆ ಗೊಟಕ್ ಅಂತಾನೆ. ಈ ಮಗ ಒಂದು ಚೀಟಿ ಮೇಲೆ ಬರ್ಕೊಂಡು ಇಟ್ಕೋತಾನೆ ಅವ್ರ ಅಪ್ಪ ಹೇಳಿದ್ದು ಮಾತುಗಳು. ಯಾಕೆ ನೆನಪು ಹೋದು ಅಂದ್ರೆ ಚೀಟಿ ಮೇಲೆ ಬರೆದು ಇಟ್ಕೊಳ್ತಾನೆ. ಚೀಟಿ ಮೇಲೆ ಬರೆದು ಇಟ್ಕೊಂಡು ಏನು ಮಾಡ್ತಾನೆ ಅಂದ್ರೆ, ನಮ್ಮ ಅಪ್ಪ ಏನು ಹೇಳ್ಯಾನ, ನೆರಳಿನಾಗ ಅಂಗಡಿ ಹೋಗು, ನೆರಳಿನಾಗ ಮನೆಗೆ ಬಾ ಮಗ ಅಂತ ಹೇಳ್ಯಾನ. ರೊಕ್ಕ ಕೋಟ್ಯಾಧೀಶ ಅಬ್ಜೋಪತಿ ಈ ಮನೆ ಹಿಡ್ಕೊಂಡು ಅವನ ದುಕಾನ್ ತನ ಟೆಂಟ್ ಹಾಕ್ದ. ನೋಡಿ, ಟೆಂಟ್ ಹಾಕ್ದ ಅಂದ್ರೆ ಬಿಸಿಲು ಹತ್ಬೇಡ್ದು ಹೋಗ್ಲಕ್ಕ ಬರ್ಲಕ್ಕ. ಟೆಂಟ್ ಹಾಕ್ದ. 2ನೇ ಮಾತೇನು, ನಮ್ಮ ಅಪ್ಪನ ಮಾತು ನಾನು ನಡೆಸ್ಕೊಡ್ಲತ್ತೀನಿ ಅಂತ ಅವನಿಗೆ ಖುಷಿ. 2ನೇ ಮಾತೇನು ಅಂದರೆ, ಮನೆ ಕಾಯೋದಕ್ಕೆ ಚರ್ಮದ ಗೋಡೆ ಇರಲಿ ಮಗ ಅಂತ ಹೇಳ್ದ. ಅವ ಏನು ಮಾಡ್ದ, ಚರ್ಮದ ಗೋಡೆ ಇರಲಿ ಅಂತಂದ್ರೆ ಹೊರಗಿಂದೆಲ್ಲ ಈ ದನದು ಅವೆಲ್ಲ ಚರ್ಮಗಳು ಇರ್ತಾವಲ್ಲ, ಸುತ್ತಮುತ್ತ ಎಲ್ಲ ತಂದು ಮನೆ ಸುತ್ತಮುತ್ತ ಕಂಪೌಂಡ್ ಮಾಡ್ದ. ಚರ್ಮ ಎಲ್ಲರ ದನ ಸತ್ತರು ಹೋಲತ್ತರೆ ವಾಸನೆ ಹೇಳ್ತದೆ. ಇನ್ನು ಚರ್ಮದ ಗಾಡಿ ತಂದು ಸುತ್ತಮುತ್ತ ಕಡ್ದು ಸುತ್ತಮುತ್ತಿನವ್ರು ಏನಂತಾರೆ, ಇವನು ಹೆಣ ಎತ್ತಲಿ, ಇವನ ಮರಿಗೆ ಬರಲಿ, ಹಿಂಗೆ ಕಟ್ಟ್ಯಾನ, ಹಿಂಗೆ ಇಟ್ಟಾನ, ಹಿಂಗೆ ಇಡಬೇಕೇನು, ಸಾವ್ಕಾರ ಹಣ ಏನಲ್ಲಕ್ಕೆ ಬರಲ್ಲ. ಅದೊಂದು ಮುಷ್ಕಿಲ್ ಅದ. ಒಳಗೆ ಬೈಲತ್ತಾರ, ಆದ್ರೆ ಎದುರಲ್ಲಕ್ಕೆ ಬರಲ್ಲ. ಚರ್ಮ ತಂದು ಸುತ್ತಮುತ್ತ ಕಟ್ಟದ. ಖುಷಿ ಆಯ್ತು ಅವನಿಗೆ. ಆಗ ಜನ 3ನೇದೇನು ಅಂದರೆ, ಪ್ರತಿದಿನ ಊಟದಲ್ಲಿ ಸಿಹಿ ತಿನ್ನಬೇಕು ಅಂದ್ರೆ ಮಗನ 3 ಟೈಮ್ ಉಡ್ಲತ್ತ ಏನು ಬೇಕು, ನಮ್ಮ ಅಪ್ಪ ಸೈ ಉಣು ಅಂದಾನ. ಸೈ ಉಣಬೇಕು ಉಳ್ಳತ್ತ. ಕೊನೆಯದು ಹೆಂಡತಿ ಕಟ್ಟಿ ಹಾಕಿಡು ಅಂದ್ರೆ ಮಗನ ಅವ ಅಂಗಡಿ ಹೋಗೋ ಟೈಮಿನಾಗ ಕಾಲು ಕೈ ಕಟ್ಟಬೇಕು ಬಿಡಬೇಕು. ಆಕೆ ಸುರು ಲಗ್ನ ಆಗಿತ್ತು. ಆಕೆ ಅಂತ ತಿಳ್ಕೊಂಡು ಅಪ್ಪ ಅಬ್ಜೋಪತಿ ಇದ್ದವನಿಗೆ ಕೊಟ್ಟಾನ. ಸಣ್ಣ ಪ್ರೀತಿದಿಂದ ಕಟ್ಲತ್ತಾನೇನೋ ಅಂತೇಳಿ ತಿಳ್ಕೊಂಡು ಆಕೆ ಭೀ ಸುಮ್ಮನೆ ಕುಂತು. ಒಂದು ಸಮಸ್ಯೆ ಏನಾಯಿತು ಅಂದರೆ, ಅಂಗಡಿಗೆ ಹೋಗಿ ಬರೋರೆಲ್ಲ ಏನು ಮಾಡತ್ತರು ಅಂದ್ರೆ, ಇವ ಬಿಸಿಲತ್ತು ಅಂತೇಳಿ ಯಾರಿ ಮಧ್ಯಾಹ್ನ ಪರಿ ನಡೆದ. ಯಾಕೆ ಬಿಸಿಲು ಯಾಕೆ ಹೋದ್ರಿ ಅವನಿಗೆ ನೆಳ್ಳೆ ಅದ. ಇವ ಮಧ್ಯಾಹ್ನ ಪರಿ ಹೋಗಿ ದುಕಾನ್ ತೆರ್ಕೊಂಡು ಕೂಡಟಿಗೆ ದುಕಾನ್ ಗಿರಾಕ್ ಕಮ್ಮಿ ಹಾಕೋದು ಬಂತು. 2ನೇ ಸುತ್ತಮುತ್ತ ಇರುವಂಥ ನೆರೆ ಹೊರೆಯವರು ಈಗ ಅವನಿಗರ ಏನಲ್ಲಕ್ಕೆ ಬರೋದು, ಚರ್ಮದ ವಾಸನೆ ಅದ. ನಮ್ಮ ಮಕ್ಕಳು ನಾವು ಏನಾರ ಆಯಿತು ಅಂದ್ರೆ ಯಾರು ನೋಡೋರು ನಮಗೆ ಅಂಥೇಳಿ ಅವನು ಸುತ್ತಮುತ್ತ ಇದ್ದವರೆಲ್ಲ ಅವನಿಂದ ದೂರ ಆಗ್ಲಿಕ್ಕೆ ಆರಂಭ ಮಾಡಿದ್ರು. 3ನೇದೇನು ಅಂದರೆ, ಭಾಳ ಮುಖ್ಯವಾಗಿರುವಂಥದ್ದು ಸಿಹಿ ತಿಂಬದ್ರಾಗ ಸೈ ತಿಂದ್ರಿ ಎಲ್ಲ ಅಂತಾನೆ. ನನಗೆ ಭೀ ಭಾಳ ಜನ ಅಂತಾರೆ, ಜುಮ್ಮವ್ರೆ ನೀವು ಸೈ ತಿಂಬೋದು ಬಿಟ್ಕೊಡ್ರಿ, ದಮ್ ಆಗ್ಲತ್ತೀರಿ. ನಮ್ಮ ಪ್ರಶಾಂತ್ ಇಲ್ಲ ಏನೋ ಹೇಳ್ತಾನವ, ಅಣ್ಣ ನೀನು ಸೈ ತಿನ್ಬೇಡ ಅಂತ ಹೇಳ್ತಾನೆ. ಸಿಹಿ ತಿಂದ್ರೆ ಇಲ್ದ ರೋಗಕ್ಕೆಲ್ಲ ಆಮಂತ್ರಣ ಕೊಡ್ತದೆ. ಇವ ಸಿಹಿ ತಿಂದು ಆರೋಗ್ಯ ಕೆಡಿಸ್ಕೊಂಡ. ಹೆಣತಿ ಅಂದಳು, ಅಲ್ಲವು ನಮ್ಮಪ್ಪ ನೀ ಹ್ಯಾಂಗೋ ಇದ್ದೆ ಅಂತ ಮಾಡ್ಯಾನ, ನೀ ಹ್ಯಾಂಗೋ ಇಲ್ಲ ಹಿಂಗಿದ್ದೆ ಅಂತ ನನಗೆ ಈಗ ಗೊತ್ತಾಗ್ಯದ, ನೀನು ಸಹವಾಸ ಬೇಡ ಅಂತ ಬಿಟ್ಟು ಹೋದ್ರು ತವ್ರ ಮನೆಗೆ. ನೋಡ್ರಿ, ಒಬ್ಬ ಅಬ್ಜೋಪತಿ ಒಬ್ಬನೇ ಮಗ ತಂದೆ 4 ಮಾತು ಹೇಳ್ದ. ಇದ್ದಿಂದೆಲ್ಲ ಆಸ್ತಿ ಎಲ್ಲ ಹೊಂಟೋಯ್ತು, ಹುಚ್ಚಾಗಿ ಓಡಾಡ್ದ. ಬಡವರಿದ್ದರು ಶ್ರೀಮಂತ ಆದ್ರೆ ತಕ್ಲೀಫ್ ಆಗಲ್ರಿ. ತಕ್ಲೀಫ್ ಇದ್ದು ಬಡವ ಅದ ಅಂದ್ರೆ ಹುಚ್ಚಾಯ್ತಾನೆ. ಪರೇಶಾನ ಆದ.
ಪರೇಶಾನಾದ ಊರಾಗ ಅವನ ಬಳಿ ಯಾರೂ ಸುಳಿಲಕ್ಕೆ ತಯಾರಿಲ್ಲ, ಬರ್ಲಕ್ಕೆ ತಯಾರಿಲ್ಲ, ನೋಡ್ಲಕ್ಕೆ ತಯಾರಿಲ್ಲ, ಮಾತಾಡ್ಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಅದಕ್ಕೆ ಬಂಗಾರ ಬಳೆ ಹುಟ್ಟಿ ಬಡವರಿಗೆ ಬೈಬೇಡ, ಹೊತ್ತು ಹೊರಳುವುದು ತಡವಲ್ಲ ಅಂತ ಹೇಳ್ತಾರೆ. ಹೊತ್ತು ಮುಣುಗ್ಲಕ್ಕೆ ತಡ ಅಲ್ಲ. ಇವತ್ತು ನೀವು ಶ್ರೀಮಂತರು ಇದ್ದಿರ್ಬೇಕು, ನಿಂಬಲ್ಲಿ ರೊಕ್ಕ ಇದ್ದಿರ್ಬೇಕು, ನಾಳೆಗೆ ಮತ್ತೆ ಲಕ್ಷ್ಮಿ ನಂಬಲ್ಲಿ ಬರ್ತಾಳೆ. ಲಕ್ಷ್ಮಿ ಅಂದರೆ ಮತ್ತೆ ಆ ಲಕ್ಷ್ಮಿ ಅಲ್ಲ, ಹಣ ಇವತ್ತು ಯಾರ್ದು ಅಲ್ಲ, ಯಾರು ಪ್ರಯತ್ನ ಪಟ್ಟು ಗಳಿಸ್ತಾರವ್ರು ಬರ್ತದೆ. ಅದಕ್ಕೆ ಅವ ಹಿಂಗಿದ್ದಾಗ ಯಾರೂ ಅವನ ಬಳಿ ಬರಲಿಲ್ಲ. ಆ ಊರಿಗೊಬ್ಬರು ಮಹಾತ್ಮರು ಬಂದರು. ಆ ಊರಿಗೊಬ್ಬರು ಮಹಾತ್ಮರು ಬರ್ತಾರೆ. ಮಹಾತ್ಮರು ಬಂದಾಗ ಹೀಗೆ ಏನು ಪ್ರವಚನ ನಡೆದು ಅಂತ ಒಬ್ಬರು ಹುಡುಕ್ತಾ ಹೋಗ್ತಾರೆ. ಆಗ ಅವನು ನಿಂದ್ರಿಸಿ ಕೇಳ್ತಾನೆ, ಏನಾಗ್ಯದ? ಈ ಮಹಾತ್ಮರು ಬಂದಾರೆ, ನಾ ಭೀ ಬರ್ತಾರೆ. ನೀ ಅದಕ್ಕೆ ಬರ್ತಿ, ರೊಕ್ಕದ ನಿಂಬಲ್ಲಿ ಇಲ್ಲೇ ಇರು ಅಂತ ಹೇಳ್ತಾರೆ. ಆದರೂ ಅವನಿಗೆ ತಾಳಿಲ್ಲ. ಇಳಿದ ಮೇಲೆ ಬುದ್ಧಿ ಬರ್ತದೆ ಅಂತಾರಲ್ಲ, ಇಳಿತಾ ಬಂತು ತಿಳಿತಾ ಬಂತು ಅಂತೇಳಿ. ಆಗ ಅವನು ಹೋಗ್ತಾನೆ, ಹೋಗಿ ತನ್ನ ಸಮಸ್ಯೆಗಳು ಹೇಳ್ಕೊತಾನೆ ಮಹಾತ್ಮರೇ ಎಲ್ಲರೂ ಹೇಳ್ತಾರೆ ತಂದೆ ತಾಯಿ ಹೇಳಿದ ಮಾತು ಕೇಳಿ ಬದುಕಬೇಕು ಅಂತ. ನಮ್ಮ ಅಪ್ಪ ಹೇಳಿದ ಮಾತೆಲ್ಲ ಕೇಳಿ ಬದುಕ್ತಾ ಇದ್ದೀನಿ. ನಮ್ಮ ಅಪ್ಪ ಹೇಳಿದ್ದು ಒಂದು ಅಕ್ಷರ ಸಹ ಬಿಡಲಿಲ್ಲ. ನಮ್ಮ ಅಪ್ಪ ಹೇಳಿದ್ದೆಲ್ಲ ನಾನು ಮಾಡಿದ್ದೀನಿ, ಆದರೂ ನಾ ಇವತ್ತು ಬಡತನ ಬಂತು. ಏನು ಹೇಳ್ಯಾನ ನಿಮ್ಮಪ್ಪ? ಏನು ಹೇಳ್ಯಾನ? ನನ್ನ ಬರೀ ಚಿಟ್ಟಿ ಅದ, ನಮ್ಮ ಅಪ್ಪ ಹೇಳಿದ್ದು ಬರ್ಕೊಂಡಿದ್ದು ಕೊಡ್ತಾ ನಿಮಗಂತೂ ಕೊಟ್ಟ ತಕ್ಷಣ ಅವ ನಕ್ಕ. ಮಹಾತ್ಮ ನೋಡಿ ನಕ್ಕ. ನೋಡಪ್ಪ, ನಿಮ್ಮ ಅಪ್ಪ ಹೇಳಿದ್ದು ಸತ್ಯ, ನೀ ಬರ್ಕೊಂಡಿದ್ದು ಸತ್ಯ, ನೀ ಆಚರಣೆಯಲ್ಲಿ ತಂದಿದ್ದು ತಪ್ಪು ಅಂತ ಹೇಳ್ದ. ಹೆಂಗ್ರಿ? ನಮ್ಮ ಅಪ್ಪ ನೀ ನೆರಳಿನಾಗ ಹೋಗಿ ನೆರಳಿನಾಗ ಬಾ ಅಂತೇಳಿ ನಾ ಟೆಂಟ್ ಹಾಕಿದ, ಅದು ಹೆಂಗೆ ತಪ್ಪು ಗುರುಗಳೇ ಅಂದವ. ಅವನು ಹುಷಾರಿದ್ದ. ಅವಂದ, ಯಾವತ್ತು ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ, ದೇವ ಪೂಜೆಯ ಮಾಟ, ದುರಿತ ಬಂಧನದೋಟ, ಶಂಭು ನಿಮ್ಮಯ ನೋಟ, ಹರಹಿಂಗದ ಕಣ್ಬೇಟ, ಸದಾ ಸನ್ನಿಹಿತನಾಗಿ ಶರಣೆಂಬುದು ಜಂಗಮಾರ್ಚನೆಯ ಮಾಟ, ಕೂಡಲ ಸಂಗಮ ದೇವರ ಕೂಟ ಅಂತ ಹೇಳ್ದವರು. ಹುಚ್ಚ, ಸುಪ್ರಭಾತದ ಗೆದ್ದು ಮುಂಜಾನೆ ಹೋಗಬೇಕು. ಮುಂಜಾನೆ ಜಲ್ದಿ ದುಕಾನ್ಗೆ ಹೋದಾಗ ನಿನ್ನ ಮನಸ್ಸು ಶಾಂತಿ ಇರ್ತದೆ, ಪರಿಶುದ್ಧತೆ ಇರ್ತದೆ, ಸಮಾಧಾನ ಇರ್ತದೆ. ದುಕಾನ್ ಜಲ್ದಿ ಹೋಗಿ ಎಷ್ಟು ಜಲ್ದಿ ಯಾರು ತೆಗಿತೀರಿ ಅಲ್ಲಿ ದುಕಾನ್ದಾಗ ಲಕ 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 ಅಂತ ಹೊಳಿತದ. ಹುಡುಗಬೇಕು, ಒಳಗೆ ದೀಪ ಹಚ್ಚಬೇಕು, ಕೂಡಬೇಕು, ಕುಂತು ಇವತ್ತು ನನ್ನ ದುಕಾನ್ದಾಗ ಏನದ ಏನಿಲ್ಲ ಅಂತ ಸಮಾಧಾನ ಸರಿ ಆಲೋಚನೆ ಮಾಡಿದಾಗ ಒಂದು ತಾಸು ನಂತರ ಗಿರಾಕ್ ಬಂದಾಗ ಅವ್ರ ಜೊತೆ ಪ್ರೀತಿಯಿಂದ ಮಾತಾಡ್ಲಿಕ್ಕಾಗ್ತದೆ. ಹರಿಬರಿ ನಾವು ದುಕಾನ್ ತೆರೆದೇವು ಅಂತಂದ್ರೆ ನಾ ಎಲ್ಲಿ ಯಾರು ಇಟ್ಟಿದವ ನನಗೆ ಸಿಗಲ್ಲ. ಅದಕ್ಕಂದ ನಿಮ್ಮ ಅಪ್ಪ ಮುಂಜಾನೆ ಜಲ್ದಿ ಹೋಗಂದಾನ, ಮತ್ತು ಸಂಜೆ ಪರಿ ತಡ ಮಾಡಿ ಇವತ್ತು ಏನಾಯಿತು ನಾಳೆ ಏನಾಗಬೇಕಾಗ್ಯದ ಅಂತ ದುಕಾನ್ದಾಗ ತಿಳ್ಕೊಂಡು ಬರಬೇಕು. ಆದೋಟು ತಡ ಮಾಡು, ಮುಂಜಾನೆ ಜಲ್ದಿ ಹೋಗು ಅಂತಂದಿದ್ದಕ್ಕೆ ನೀ ನೆರಳಿನಾಗ ಹೋಗಿ ನೆರಳಿನಾಗ ಬಾ ಅಂದನ ತಮ್ಮ ಅಂತ ಹೇಳ್ದ. ಇದು ಒಂದನೇ ಮಾತು. ಹಾಗಾದ್ರೆ ಎರಡನೇ ಮಾತು, ಚರ್ಮದ ಗಾಡಿ ಇದು ಕಟ್ಟು ಅಂತ ಹೇಳನಲ್ಲ. ಮನೆಯೊಳಗೆ ಒಂದು ನಾಯಿ ಸಲು, ಇಲ್ಲಾಂದ್ರೆ ಒಂದು ಬೆಕ್ಕು ಸಲು ಅಂತ ಹೇಳ ನಿಮ್ಮಪ್ಪ ಅಂತ ಹೇಳ್ದ. ಹೌದಲ್ರಿ? ದಾಸೋಹ ಪ್ರಜ್ಞೆ ಅದು. ನೀವು ನೀವು ಊಟ ಮಾಡತ್ತೀರಂದ್ರೆ ಮ್ಯಾವ್ ಬಂದು ಅನ್ಕೋತ ಬಂದು ನಿಂತು ಅಂದರೆ ನಾವೊಂದು ಏಟ್ರ ಕೈದಾಗ ಒಂದು ತುತ್ತಿದ್ದನ್ನು ತಟಕರ ಹಾಕ್ತೀವಿ. ದಾಸೋಹ ಪರಂಪರೆ. ಅದಕ್ಕೆ ನಾಯಿ ಇದ್ದಾಗ ನಿಯತ್ತಿನ ಬದುಕನ್ನು ಕಲಿಸ್ಕೊಡ್ತದ ಅಂತ ಹೇಳ್ತೀವಿ. ಅದಕ್ಕೆ ನಾಯರ ಸಲು ಬೆಕ್ಕರ ಸಲು ಅಂತ ನಿಮ್ಮ ಅಪ್ಪ ಹೇಳೋಣ ಅಂತ ಹೇಳ್ದೆ. ಇನ್ನು ಮೂರನೇದು ಯಾವುದು ಅಂದರೆ, ಈ ಪ್ರತಿದಿನ ಊಟದ ಸಿಹಿ ತಿನ್ನು ಅಂತ ಹೇಳೇನಲ್ಲ, ಮತ್ತು ನಾನು ತಿಂತಾ ಇದ್ದೀನಿ. ಸಿಹಿ ಅಂದ್ರೆ ಮೃಷ್ಟಾನ ಭೋಜನ ಅಲ್ಲ, ಆತ್ಮತೃಪ್ತಿಯಾಗಬೇಕು. ದೇಹ ಬಯಸೋದು ಹಸಿವಾದಾಗ ಅನ್ನ, ತಂದೂರಿ ರೊಟ್ಟಿ ಅಲ್ಲ. ಚಳಿ ಆದಾಗ ಮಳೆ ಬೀಳತ್ರ ನಮಗೆ ಬೇಕಾಗಿರುವಂಥದ್ದು ನೆರಳು, ಬೆಚ್ಚಗೆ. 3 ಅಂತಸ್ತಿನ ಮನೆ ಅಲ್ಲ. ನಾವೇನು ಮಾಡ್ತೀವಿ ಅಂದರೆ, ಆ ಮನೆ ನೋಡಿ ನನ್ನ ಮನೆ ಇರಬೇಕು, ಈ ಮನೆ ನೋಡಿ ಹಿಂಗಿರಬೇಕು ಅಂತ ನಾವೆಲ್ಲ ಬಡ್ದಾಡ್ತೀವಿ. ಅವಂದ ಸಮಾಧಾನ ಸಂತೃಪ್ತಿ. ಊಟ ಮಾಡುವಾಗ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ತಿಳ್ಕೊಂಡು ಉಪ್ಪಿನಕಾಯಿ ರೊಟ್ಟಿನೇ ಯಾಕುಂಬಲಿ, ಎಣ್ಣೆ ಪುಗ್ನೆ ಖಾರ ರೊಟ್ಟಿನೇ ಯಾಕುಂಬಲಿ, ಸಮಾಧಾನದಿಂದ ಉಣಬೇಕು. ಮಸ್ತ್ ಭಜನ್ ಕರ್ನ, ಮಸ್ತ್ ಖಾನ. ಇದು ಪರಂಪರೆ. ಚಂದ ಊಟ ಮಾಡಬೇಕು, ಚಂದ ಭಜನೆ ಮಾಡಬೇಕು ಅಂತ ಹೇಳ್ದವ. ನಿಮ್ಮ ಅಪ್ಪ ನಿಂಗೆ ಸಿಹಿ ತಿನ್ನು ಅಂದಾನ ಅಂದರೆ ಮನಸ್ಸಿಗೆ ತೃಪ್ತಿ ಆಗಂಗೆ ಸಮಾಧಾನದಿಂದ ಊಟ ಮಾಡಪ್ಪ ಅಂತ ಹೇಳ್ಯಾನ. ಹರಿಬರಿ ಊಟ ಮಾಡಬೇಡ ಅಂತ ಹೇಳ್ಯಾನ. 3 ಇನ್ನು ನಿನ್ನ ಹೆಂಡತಿ ಕೈಕಾಲು ಕಟ್ಯಾಕೆ ಅಂದಾನಲ್ಲ, ನಾನು ಕೈಕಾಲು ಕಟ್ಯಾಕಿದ ನನ್ನ ಹೆಂಡತಿ ಒಡಗ್ಯಾಳಲ್ಲ, ಆಕಿನ ಒಡಗ್ಯಾಳ, ನೀನು ಹೊಡೆದು ಹೋಗಿಲ್ಲ ಅಂದವ.
ಆಕೆ ಸುಮ್ಮನೆ ಹೋಗ್ಯಾಳ, ನೀ ದೊಡ್ಡ ಮನುಷ್ಯ ಇದ್ದೆ ಅಂತ ನೀನು ಸುಮ್ಮನೆ ಬಿಟ್ಟು ತವ್ರ ಮನೆಗೆ ಹೋಗ್ಯಾಳ. ನಿಮ್ಮ ಅಪ್ಪ ಹೇಳಿದ್ದೇನು ಅಂದ್ರೆ, ನಿಮ್ಮ ಅಪ್ಪ ಹೇಳಿರುವಂಥದ್ದು ಏನು ಅಂದ್ರೆ, ತಮ್ಮ ಪ್ರೀತಿ ವಿಶ್ವಾಸ ಸಹನೆ ತಾಳ್ಮೆ ನಂಬಿಕೆಯಿಂದ ನಿನ್ನ ಹೆಂಡತಿಯನ್ನು ಕಟ್ಟಿ ಹಾಕು ಅಂತ ಹೇಳ್ಯಾನ. ನೋಡ್ರಿ, ಹೆಂಡತಿ ಹೆಂಗೆ ಕಟ್ಟಿ ಹಾಕ್ಬೇಕಂದ್ರೆ ಪ್ರೀತಿ ಸಹನೆ ವಿಶ್ವಾಸ ನಂಬಿಕೆ ಈ 4 ಇಟ್ಕೊಂಡು ಹೆಂಡತಿ ಕಟ್ಟಿ ಹಾಕಬೇಕು. ಅವ್ರು ಯಾಕೆ ಚಪ್ಪಾಳೆ ಹೊಡೆದ್ರು ಗೊತ್ತ್ರಿ? ನೀವು ಹೊಡೆದ್ರಿ ಒಬ್ಬರ್ರೆ ಖರೆ ಅದಲ್ರಿ ಅವರೇ. ನೋಡ್ರಿ, ಮಡದೀನ ಬಡದಾನ ಮನದಾಗ ಮರಿಗಾನ. ಈ ಪಂಚಮಿ ಹಬ್ಬ ಹೊಂಟಿದ್ರಿ ಅವ ನಾಳೆ. ಹೆಣ್ಮಕ್ಳು ಗಂಡನ ಮನೆಯಾಗ ಕೋಟ್ಯಾಧಿಪತಿ ಇದ್ರೂ ಚಿಂತಿಲ್ಲ. ಪಂಚಮಿ ಹಬ್ಬ ಬಂತು ಅಂದ್ರೆ ಮುದುಕಿಯರಾದ್ರೂ ಸಹಿತ ತವ್ರ ಮನೆಗೆ ಹೋಗ್ಬೇಕು ಅಂಬೋರೆ. ಈಗಿನೂ ರಂಬಲ್ ಅವ್ರ ಕಣ್ಣೆಲ್ಲ ಏನಿರ್ತಾವ, ಅಣ್ಣ ತರುವಂಥ 100 ರೂಪಾಯಿ 2 ಪೀಸ್ ಪೋಲ್ಕದ ಮೇಲೆ ಇರ್ತಾವೆ, ಹೌದಲ್ರಿ? ಆಗ ಅಣ್ಣ ಹೊಸ ಮದುವೆ ಆಗಿಂದಿರ್ತದ, ಅಣ್ಣ ಕರೀಲಾಕ ಬರ್ತಾನೆ. ಗಂಡ ಅಂತಾನೆ, ಈಗೀಗೆ ಲಗ್ನ ಆಗ್ಯದ, ನೀ ಎಲ್ಲಿ ಹೋಯ್ತು ಇರು ಅಂತಾನೆ. ಆಕಿ ತವ್ರ ಮನೆಗೆ ಅಣ್ಣ ಕರೀಲಾಕ ಬಂದನ, ನಾ ಹೋಯ್ತಾ ಅಂತಾಳೆ. ಬೇಡ ಹೋಯ್ತಾ ಅಂದಾಗ ಅವನಿಗೆ ಸಿಟ್ಟು ಬರ್ತದೆ. ಒಂದು ಕಪಳದಾಗ ಒಂದು ಪಡಲ್ಲ ಅಂತ ಬಡಿತಾನೆ. ಕಪಳದಾಗ ಹೊಡೆದ ತಕ್ಷಣ ಆಕೆ ಏನು ಮಾಡ್ತಾಳೆ ಗೊತ್ತದ ಅವರಿಗೆ? ಏನು ಮಾಡ್ತಿರವ್ರೆ? ಹೊಡೆದ್ರು ಅಂದ್ರೆ ಸೀದಾ ಕೊಲ್ಯಾಗ ಹೋಗೋದು, ಪಡಲ್ಲ ಅಂತ ತಟ್ಟೆ ಮುಚ್ಕೊಂಬೋದು, ಹ್ಞೂ ಅಂತ ಹತ್ಕೋತ ಕೂಡೋದು ಅಥವಾ ಸಮಾಧಾನ ಸರಿ ಕೂಡೋದು. ಆಗ ಹಂಗೆ ಕುಂತಾಗ ಒಳಗೆ ಹೋಗ್ತಾಳೆ, ಅವನಿಗೆ ಮರುಗ್ತಾನೆ, ನಾನು ಹೆಂಡತಿ ಹೊಡಿಬಾರ್ದಾಗಿತ್ತೇನೋ ಅಂತ ತಿಳ್ಕೊಂಡು ಮಡದೀಯ ಬಡುದಾನ ಮನದಾಗ ಮರುಗ್ಯಾನ. ನೋಡ್ರಿ, ಅದಕ್ಕೆ ಗಣಶ್ರೀ ಭೋಳಾ ಶಂಕರ ಅಂತಾರೆ, ಭೋಳಾ ಪಾರ್ವತಿ ಅನ್ನಲಿಲ್ಲ. ಮತ್ತು ನೀವು ಸಿಟ್ಟಾಗಿರ್ಗೇನ ಇರ್ತಾರೆ. ಮಡದೀಯ ಬಡದಾನ ಮನದಾಗ ಮರುಗ್ಯಾನ, ಒಳಗೋಗಿ ಸೆರಗು ಹಿಡಿದು ಕೇಳ್ಯಾನ, ನಾ ಹೆಚ್ಚ ನಿನ್ನ ತವರ್ ಹೆಚ್ಚ ಅಂತ ಕೇಳ್ಯಾನ. ಹೆಣ್ಣಿಗೆ ಬೇಕಾಗಿರುವಂಥದ್ದು ಗಂಡನ ಪ್ರೀತಿ. ಹೆಣ್ಣಿಗೆ ಬೇಕಾಗಿರುವಂಥದ್ದು ನೀವು 10 ತೊಲೆದು ಬಂಗಾರ ಹಾಕಿ ಮಾಡಿಸೋಂತಲ್ಲ. ನೀವೊಂದು ತುಂಗು ರೊಟ್ಟಿ ಕೈದಾಗ ಕೊಟ್ಟು ಬಾ ಇಬ್ಬರು ಅರ್ಧ ತಿಂಬರಿ ಅಂತಂದಾಗ ಭಾಳ ಪ್ರೀತಿಯಿಂದ ತಿಂತಾಳೆ, ತವ್ರ ಮನೆ ಮರಿತಾಳೆ, ಗಂಡನೇ ಸರ್ವಸ್ವ ಅಂತ ನಮ್ಮ ಬರ್ತಾಳೆ. ಆ ನಂಬಿಕೆಯನ್ನು ನೀವು ಉಳಿಸ್ಕೊಳ್ಳಿಲ್ಲ, ಅದಕ್ಕೆ ಹೋಗ್ಯಾಳ ಅಂತ ಹೇಳೋದು. ಆಗ ಅವನು ತಪ್ಪಿನ ಅರಿವಾಯಿತು. ಒಂದು ಮಾತು ತಿಳ್ಕೊಳ್ಳೋದ್ರಲ್ಲಿ ಎಷ್ಟು ವ್ಯತ್ಯಾಸ ಅದ. ಒಂದು ಮಾತು, ಒಂದು ಭಾವ ಅವರು ಶರಣ ತಿಳ್ಕೊಳ್ಳೋದ್ರಲ್ಲೂ ನಾವು ತಿಳ್ಕೊಳ್ಳೋದು ಏನು ವ್ಯತ್ಯಾಸ ಅದ ಅನ್ನೋದಕ್ಕೆ ಈ ಒಂದು ದೃಷ್ಟಾಂತ ಭಾಳ ಮುಖ್ಯ ಆಗಬೇಕು. ನಾವು ಒಳಗಣ್ಣಿಂದ ನೋಡ್ತಾ ಇಲ್ಲ, ಕೇವಲ ಹೊರಗಣ್ಣಿನಿಂದ ನೋಡ್ತಾ ಇದ್ದೀವಿ. ನೋಡ್ರಿ, ಕಣ್ಣೊಳಗೆ ಕಣ್ಣಿದ್ದು ಕಾಣಲೇಕೆ ಅರಿಯರಯ್ಯ. ನಾವು ಈ ಕಣ್ಣಿನ ಹೊಟ್ಟೆ ನೋಡತ್ತೀವಿ, ಅಂತರಂಗದ ಕಣ್ಣು ಒಂದದ. ಕಣ್ಣೊಳಗೆ ಕಣ್ಣಿದ್ದು ಕಾಣಲೇಕೆ ಅರಿಯರಯ್ಯ, ಕಿವಿಯೊಳಗೆ ಕಿವಿ ಇದ್ದು ಕೇಳಲೇಕೆ ಅರಿಯರಯ್ಯ, ಘ್ರಾಣದೊಳಗೆ ಘ್ರಾಣವಿದ್ದು ವಾಸಿಸಲೇಕೆ ಅರಿಯರಯ್ಯ, ಜೀಯೊಳಗೆ ಜೀವಿದ್ದು ರುಚಿಸಲೇಕೆ ಅರಿಯರಯ್ಯ. ಕಣ್ಣಿನೊಳಗೆ ಕಣ್ಣದ, ಈ ಕಣ್ಣಲ್ಲ ಮತ್ತೊಂದು ಕಣ್ಣದ. ಆ ಕಣ್ಣಲ್ಲಿ ನೋಡುವಂಥ ಮನಸ್ಸಿಲ್ಲ. ತಾಯಿಗೆ ತಾಯಿ ಹೆಂಗೆ ನೋಡಬೇಕು ಅನ್ನುವಂಥ ಮನಸ್ಸಿಲ್ಲ, ಅಣ್ಣಗೆ ಅಣ್ಣನಂಗೆ ನೋಡಬೇಕು ಅನ್ನುವಂಥ ಮನಸ್ಸಿಲ್ಲ, ತಮ್ಮನಂಗೆ ನೋಡಬೇಕು ಅನ್ನುವಂಥ ಮನಸ್ಸಿಲ್ಲ. ಯಾಕೆ ಅಂತಾಳೆ, ನನ್ನ ಗಂಡು ಹಾಕಿಂದೆ ಇಟ್ಟೆಲ್ಲ ತಿಂತಾವೆ ಇವರೆಲ್ಲ. ನನ್ನ ಗಂಡು ಒಬ್ಬ ಗಳಿಸ್ಬೇಕು, 25 ಮಂದಿ ಮನೆಯಾಗ ಕುಂತು ತಿನ್ನಬೇಕು, ನಡೆಯ ಕಡೆ ಅಂತಾರೆ. ಭಾವ ಏಳು ಸಣ್ಣದಾಗ್ಯದ, ನೋಡುವಂಥ ಕಣ್ಣುಗಳು ಎಷ್ಟು ಸಣ್ಣ ಆಗ್ಯಾವ. ಕಣ್ಣು ದೊಡ್ಡ ಅವ, ಇಡೀ ದೊಡ್ಡ ಅವ, ಆದ್ರೆ ಕಣ್ಣಿನೊಳಗಿರುವಂಥ ಮನಸ್ಥಿತಿ ಸಣ್ಣದದ. ಮುಂದೆ ಕಿವಿಯೊಳಗೆ ಮುಂದೆ ಹೇಳ್ತಾರೆ, ಶರಣರು ಯಾಕೆ ಭಾವನಾತ್ಮಕವಾಗಿದ್ದರು ಅಂದರೆ, ಈ ತನುವಿಗೆ ಅನ್ನ ಬೇಕು, ಈ ಮನಸ್ಸಿಗೆ ಜ್ಞಾನ ಬೇಕು. ಮನಸ್ಸಿಗೆ ಏನು ಬೇಕು ರೀ? ಜ್ಞಾನ ಬೇಕು. ಅದಕ್ಕೊಬ್ಬರು ಭಾಳ ಚಂದ ಹೇಳ್ತಾರೆ, ಏನು ಅಂದ್ರೆ, ಈ ಪ್ರವಚನ ಅನ್ನೋದಕ್ಕೆ ಶ್ರವಣ, ಚಿಂತನ, ಮನನ, ಈ 3 ಜೀವನದಲ್ಲಿ ನೆನಪಿಟ್ಕೊಳ್ಬೇಕು. ಶ್ರವಣ, ನಾವು ವ್ಯಾಪಾರಿ ಇರ್ಬೋದು, ಯಾರೇ ಇರ್ಬೋದು, ನಾವು ಎಲ್ಲರದ್ದು ಮಾತು ಕೇಳಬೇಕು. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ಗೊತ್ತಾಗ್ತದೆ. ಯಾರು ಕೆಟ್ಟವರು ಯಾರು ಒಳ್ಳೆಯವರು ಅಂತ ಗೊತ್ತಾಗ್ತದೆ. ಒಳ್ಳೆಯವ್ರ ಮಾತು ಕೇಳಬೇಕು, ಕೆಟ್ಟವ್ರ ಮಾತು ಕೇಳಬೇಕು. ನಿನ್ನ ಬನ್ನ ಕೂಡ ನಡಿ ಅಂತ ಹೋಗಬಾರ್ದು. ಅವ್ರು ಹೇಳಿದ್ದು ಗೊತ್ತಾಗಬೇಕು. ನಮಗೆ ಒಂದೇನಾಗ್ತದೆ,
ನಾವು ಮೌಲ್ಯಮಾಪನ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇದು ಒಳ್ಳೆಯದು, ಇದು ಕೆಟ್ಟದು ಅಂತ ಹೇಳ್ತೀವಿ. ನಾವು ಯಾವಂದ್ರೆ ಬಲ್ ಕುಂತಾಗ ಎಣ ಹಚ್ಚಿದೊಂದು ನಾ ಬಿ ಎ ಇದ್ದ, ನಾ ಬಿ ಎ 92 93ದಾಗ ಬಿ ಎ ಬೀದರ್ನಲ್ಲಿದ್ದ. ನಮ್ಮ ದೋಸ್ತೊಬ್ಬ ನಮ್ಮ ರೂಮಿಗೆ ಓದ್ಕೊಳಕ್ಕೆ ಬರ್ತಿದ್ದ. ಓದ್ಕೊಳಕ್ಕೆ ಬಂದಾಗ ಆಗ ಗೀತಾಂಜಲಿ ಇದ್ದು ರೀ, ಏನು ಮಾಣಿಕ್ ಚಂದನೇ ಇದ್ದು, ಗೀತಾಂಜಲಿ ಇದ್ದು. ಆಗಿದ್ದಾಗ ಅವ ರಾತ್ರಿ ಬಾರ ಆಯಿತು ಅಂದ್ರೆ ಹಿಂಗೆ ಹರಿ ತಿಂತಿದ್ದ. ನಂದು ಇವು ಯಾಕೆ ತಿಳತಿ ದೋಸ್ತ್ ಅಂತ ಕೇಳ್ದ. ನೀ ಬಿತ್ತಿನೋ ದೋಸ್ತ್, ಮೈ ಜುಮ್ 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 ಅಂತದ, ನಿದ್ದೆನೇ ಬರ್ಬಿಡೋದು ಅಂದವ. ಜುಮ್ ಜುಮ್ ಅಂತದೇನ್ರಿ, ಇಲ್ಲಿ ಯಾರು ತಿಂಬೋರಿಲ್ಲ. ಜುಮ್ ಜುಮ್ ಅಂತದಂತ. ಮತ್ತು ಜುಮ್ ಅಂದ್ರೆ ಏನಾಯ್ತದು, ನೀವು ಓದಿಂದೆಲ್ಲ ತಲೆಗಿರ್ತದ ಅಂದವ. ನಾವೊಂದು ಸಲ ಏನು ಮಾಡಿದೆ, ಒಂದು ಹೋಳ ತಗೊಂಡ ನೋಡಿ ಹೆಂಗಿರ್ತದೆ ಮನಸ್ಸು. ನಾನು ಮಠದಾಗ ಬೆಳೆದವು, ಅಪ್ಪರ ಸಂಸ್ಕಾರದಾಗ ಇದ್ದವು, ಅಪ್ಪರ ಪ್ರವಚನ ಕೇಳಿನವು. ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟಿನೆಗೆದಂತಾಯಿತು ಅನ್ನುವಂಥ ಪರಿಸ್ಥಿತಿ ಆ ಟೈಮಿನ ನನಗೂ ಆಯಿತು. ಅವ ಹೇಳ್ದೆ, ಅದು ಯಾಕೆ ಅಂದ್ರೆ ನೀವು ತಿಂದು ಅಂದ್ರೆ ನಿನ್ನ ಮೈಂಡ್ ಫ್ರೆಶ್ ಆಯ್ತದಂದ. ಒಂದು ಹೋಳಂದನ ದಿನ ತಿನ್ಬೇಕವ, ಒಂದು ದಿನ ಒಂದು ಹೋಳಂದ ಬೈದಾಗ ಇಟ್ಕೊಂಡ. ಜುಮ್ 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 ಅಲತ್. ಏನೋ ನನ್ನ ಪುಣ್ಯ ಚಲೋ ಅದ, ಚನ್ನಬಸವ ಪಟ್ಟದವ್ರು ಪಡಲ್ಲ ಅಂತ ಹೊಡೆದಂಗೆ ನನಗೆ ಭಾಸ ಆಗಿರ್ಬೇಕು. ಒಂದು ಹೋಳು ಬೈದಾಗ ಇಟ್ಕೊಂಡ್ರು ಒಂದು ಕೊಡ ಕಾರ್ಕೊಂಡಿದ್ದೆ ನಾನು. ವಿಚಾರ ಮಾಡಿರಿ, ಆ ಹೋಳು ಒಂದು ವೇಳೆ ನುಂಗ್ತಿದ ಅಂದರೆ ಇವತ್ತು ನಾ ಇಲ್ಲಿ ಕುಂತು ನಿಮ್ಮ ಮುಂದೆ ಚನ್ನಬಸವ ಪಟ್ಟದೇವರ ಜನ್ಮಭೂಮಿದೊಳಗೆ ಮಾತಾಡುವಂಥ ತಾಕತ್ತು ಇರ್ತಿದ್ದಿಲ್ಲ ಅಂತ ಹೇಳ್ತೇನೆ ನಿಮ್ಮನ್ನು. ನಾವು ಯಾರೆಲ್ಲ ಕೂಡ್ತೀವ ಆಲೋಚನೆಗಳು ಬರ್ತಾವ. ನಂದ ನೀ ನಂಬಲ್ಲಿ ಕೂಡೋದು ಬೇಡ ತಮ್ಮ, ನನ್ನ ಮೈಂಡ್ ಫ್ರೆಶ್ ಆಗೋದು ಬೇಡ, ನಿನ್ನ ರೂಮಿನ ನೀರು ನನ್ನ ರೂಮಿನ ನಾ ಇರುತ್ತಾ ಅಂದ. ಶ್ರವಣ ಕೇಳಬೇಕು, ಒಳ್ಳೆಯದು ಕೇಳಬೇಕು. ತಾಯಂದ್ರೆ ನೀವು ಒಂದು ಪಣ ತೊಡಿ. ಈ ಒಂದು ತಿಂಗಳ ನನ್ನ ಮನೆಯಾಗ ನಾ ಯಾರು ಸರಿ ಮೂಗು ಮಾರಿ ಹೊಡೆಯಲ್ಲ ಅಂತ ನೀವು ಇಡ್ರಿ. ನೀವೇನಿರಬೇಕು, ಈ ತಿಂಗಳ ನನ್ನ ಬಾಯ್ದಿಂದು ಯಾರಿಗೆ ನಾವು ಹೊಲಸು ಮಾತು ಆಡಂಗಿಲ್ಲ. ಹೊಲಸು ಮಾತು ಅಂದ್ರೆ ಯಾರಿಗೂ ಏನೂ ಅಮ್ಮಂಗೆ ಇಲ್ಲ. ಯಾರ ಏನರ ಅಂತ ಬೈದವರೆಮ್ಮ ಬಂಧುಗಳೆಂಬೆ ಅಂತ ಹೋಗ್ತೀನಿ ಅಂತ ಇಟ್ಕೋರಿ. ಒಂದು ತಿಂಗಳಿಗೆ ಸಂಕಲ್ಪನೆ ಮನೆಯಾಗಿತ್ತು ಅಂದ್ರೆ ಮುಂದೆ ನಿಮ್ಮ ಜೀವನ ಪರ್ಯಂತ ನಿಮ್ಮ ಮನೆ ಲಕ ಅಂತ ಹೊಳಿತದೆ. ನಿಮ್ಮ ಮನೆ ಮಾದರಿಯಾಗಿ ಇಟ್ಕೊಳ್ಬೇಕು ಅನ್ನುವಂಥದ್ದು ನಮ್ಮಂಥವ್ರಿಗೆ ಗೊತ್ತಾಗಬೇಕು. ಯಾಕೆ ಖಾಲಿ ಒಂದು ತಿಂಗಳು ನಾವು ಯಾರಿಗೂ ಅತ್ತಿಗೆ ನಮ್ಮಂಗಿಲ್ಲ, ನೆಗಣಿಗೆ ನಮ್ಮಂಗಿಲ್ಲ, ನಾದನಿಗೆ ನಮ್ಮಂಗಿಲ್ಲ, ಮೈದನಿಗೆ ನಮ್ಮಂಗಿಲ್ಲ, ಯಾಕೆ ತಂದಿರ ಅಮ್ಮಂಗಿಲ್ಲ, ಯಾಕೆ ಒಯ್ದಿರ ಅಮ್ಮಂಗಿಲ್ಲ ಅಂತ ನೀವು ಮಾಡಬೇಕು. ನಾವು ಏನೇ ಮಾಡಿದ್ರೂ ಸಹಿತ ನಾವು ಹೊರ ನನ್ನ ವ್ಯಾಪಾರ ಏನೇ ಇದ್ದರೂ ಸಹಿತ ಸಮಾಧಾನ ಇರ್ತೀನಿ, ಯಾರಿಗೆ ಅಂಬದು ಬೇಡಪ್ಪ. ಭಾಗಾದಿ ಬರಕ್ಕಿರಲಿ, ಎಂಥ ತಾಯಿಯರು ಹೇಳ್ಯಾರ, ಭಾಗಾದಿ ಬಲಕ್ಕಿರಲಿ, ವೈರಿತ ಎಡಕ್ಕಿರಲಿ ನೋಡ್ರಿ, ಚಾಡಿತ ಮನೆ ಎದುರಿರಲಿ, ಬೇರೆ ಭಗವಂತನ ದಯೆಗಿರಲಿ ಅಂತ. ಇವರೆಲ್ಲ ಇರಬೇಕು ನಮ್ಮ ಜೊತೆ. ಭಾಗಾದಿ ಬಲಕ್ಕಿರಬೇಕು, ವೈರಿ ಎಡಕ್ಕಿರಬೇಕು. ನಮ್ಮ ದಿನ ಎದ್ದು ನಮ್ಮನ್ನು ಟೀಕೆ ಮಾಡೋರು, ಟಿಪ್ಪಣಿ ಮಾಡೋರು ಮನೆಗೆ ಎದುರಿರ್ಬೇಕಂತ ಎದ್ದ ತಕ್ಷಣ ಅವ್ರಿಗೆ ಶರಣು ಶರಣಾರ್ಥಿ ಅನ್ನಬೇಕು. ಯಾಕೆ ನನ್ನ ಬದುಕನ್ನು ತಿತ್ತಾರ. ಅದಕ್ಕೆ ನೀವು ಸಂಕಲ್ಪ ಮಾಡಬೇಕು. ಈ ಪ್ರವಚನ ಮುಗಿಯೋ ತನಕ ನಮ್ಮ ಮನೆಯೊಳಗೆ ನಾವೆಲ್ಲ ಜೊತೆ ಇದ್ದಿರಂತೆ ಇಲ್ಲಿ ಬಂದಿರಿ. ಇದ್ದರೂ ಒಂದೊಂದು ಸಲ ನಮ್ಮ ಮನಸ್ಸು ಹೆಂಗೂ ಆಗ್ತದೆ. ಅದಕ್ಕೆ ಮನಸ್ಸು ಸಮಾಧಾನ ಇಟ್ಕೊಂಡಾಗ ನಮ್ಮ ಪರಿಪೂರ್ಣತೆಯ ಬದುಕು ಆಗ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಅನ್ನುವಂಥದ್ದನ್ನು. ಅದಕ್ಕೆ ಅಲ್ಲೇ ಆ ಪರಿವರ್ತನೆಯಾಗಿರುವಂಥ ಮನಸ್ಸಿಗೆ ಗುರುಗಳಿಗೆ ಪಾದ ಬಿದ್ದು ಕೇಳ್ಕೊತಾನೆ, ನಾನು ಮಾಡಿರುವಂಥದ್ದೆಲ್ಲವೂ ತಪ್ಪಾಯಿತು ಅಂತ ತಿಳ್ಕೊಂಡು ಪರಮಾತ್ಮನಿಗೆ ಶರಣ ಆಗ್ತಾನೆ ಅನ್ನುವಂಥ ಮಾತನ್ನು. ಇನ್ನು ಈ ಪ್ರವಚನ ಅವಶ್ಯಕತೆ ಏನದ, ಪ್ರವಚನ ನಮಗೆ ಯಾಕೆ ಬೇಕು, ಪ್ರವಚನದಿಂದ ಕೇಳೋದ್ರಿಂದ ಏನದ, ಕೇಳಲ್ದೇ ಇದ್ರೆ ನಡೆಯಲ್ದೇನು ನಡೀತದಂದ್ರೆ ಅದು ಹೆಂಗೆ ನಡೀತದೆ, ಕೇಳಿದ್ರೆ ಹೆಂಗೆ ಉಳಿತದ ಅಂತ ಕೇಳಬೇಕು. ಅಂದರೆ ನಾಳೆ ಸರಿಯಾಗಿ ತಾವೆಲ್ಲರೂ 6 ಗಂಟೆಗೆ ಎಲ್ಲಿ ಬರಬೇಕು ರೀ ಅವರೇ, ಚನ್ನಬಸವ ಪಟ್ಟದೇವರ ಈ ಸ್ಥಳಕ್ಕೆ ಬರಬೇಕು ಅಂತ ಹೇಳ್ತಾ, ಒಂದು ಇವತ್ತು ನಾ 5:55ಕ್ಕೆ ಬಂದೀನಿ. ಕೆಲವು ಒಬ್ಬರೇ ಬಂದಿರು, ಬಿರದರ್ ಒಬ್ಬರೇ ಬಂದಿದ್ದರು. ಸರಿಯಾಗಿ 6 ಗಂಟೆ, ಯಾಕಂದ್ರೆ ಗಾಳಿ ಬಿಟ್ಟಾಗ ತೂರ್ಕೊಳ್ಬೇಕು ಅನ್ನುವಂಥದ್ದು ಶರಣರು ಹೇಳ್ಯಾರ. ನಾವು ಬೇರೆ
ಇದಕ್ಕೆ ಹೆಚ್ಚಿಗೆ ಒತ್ತು ಕೊಡ್ಲಾರ್ಕಿನ ನೀವು ಸ್ವಲ್ಪ ಜಲ್ದಿ ಬಂದಿರಂದ್ರೆ ಒಂದು 10 ನಿಮಿಷ ಪ್ರಾರ್ಥನೆ ಮಾಡಿರಿ. ತಾಯಂದ್ರೆ ಇಲ್ಲಿ ಕುಂತು ಪ್ರಾರ್ಥನೆ ಮಾಡಿಸ್ರಿ. ಯಾಕಂದ್ರೆ ನಮ್ಮ ಮನ್ಯಾಗ ನಮ್ಮ ಮಗಳು ದೊಡ್ಡಕ್ಕೆ ಆದಳು ಅಂದ್ರೆ ಎಕ್ಕ ನೀ ಬರೇ ತಂಗಿ ನೀ ಬರೇ ಅಂತೆಲ್ಲ ಕರಿತೀವಿ. ರಾತ್ರಿ 11 ಆದ್ರೇನು ಮಳೆ ಬಂದ್ರೇನು ಚಳಿ ಇದ್ರೇನು ಕೌದಿ ಜಮ್ಕನಿ ಹಚ್ಕೊಂಡು ಹೋಗ್ತೀವಿ. ಈಗೇನು ಕೌದಿ ಹಚ್ಚಲ್ಲ, ಶಾಲೆ ಹಚ್ಕೊಂಡು ಚಳಿಗಾಲದಾಗ ಹೋಗೋಗಿ ಕರಿತೀವಿ. ಅವರಿಗೆಲ್ಲ ಕರ್ಕೊಂಡು ಬರ್ತೀವಿ. ಹಂಗೆ ನಾವು ಏನೂ ಇದು ಇಲ್ದಂಗೆ 6 ಗಂಟೆಗೆ ನಾವು ಇಲ್ಲಿದ್ದು ಪುಣೆ ಛೇಕಿದ್ದು 15 ನಿಮಿಷ ನೀವು ಪ್ರಾರ್ಥನೆ ಮಾಡಿದ್ರಿ ಅಂದ್ರೆ ನಮ್ಮ ಮನಸ್ಸು ನಾವು ಮತ್ತೊಬ್ಬರಿಗಾಗಿ ಮಾಡೋದಲ್ಲ, ಅದು ನಾಳೆ ಹೇಳೋಣ. ಅದಕ್ಕೆ ನಮಗಾಗಿ ನಾವು ಮಾಡಬೇಕಾಗ್ಯದ, ಮತ್ತೊಬ್ಬರಿಗಾಗಿ ಅಲ್ಲ ಅಂತ ಹೇಳ್ತಾ ತಾವೆಲ್ಲರೂ ಭಾಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಪ್ರವಚನ ಆಧ್ಯಾತ್ಮದ ಬಗ್ಗೆ ಶರಣರ ವಚನದ ಬಗ್ಗೆ ತಿಳ್ಕೊಳ್ಳಿಕ್ಕೆ ತಾವೆಲ್ಲರೂ ಆಸನರಾಗಿದ್ದೀರಿ. ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ಮಂಗಲದೊಂದಿಗೆ ಕಾರ್ಯಕ್ರಮ ಮುಕ್ತವಾಗ್ತದೆ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಬಸವಣ್ಣ ಭಕ್ತರ ಪ್ರಾಣನೆದನು ಹರಿಸಿದ ಮಾದೇವ ನೀನೇ ನೊಳಗೆ ನೀ ಅನುವಣ್ಣ.